ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಕರ್ನಾಟಕ ಕೋಚಿಂಗ್ ಸೆಂಟರ್ ವತಿಯಿಂದ ಜಿಕೆ ಉಪನ್ಯಾಸಕಿಯಾದ ರೇಖಾ ಪಾಟೀಲ್ ಮಾಡುವಂತಹ ನಮಸ್ಕಾರಗಳು. ಕುಂದಾನಗರಿ ಬೆಳಗಾವಿಯಿಂದ ಇವತ್ತು ಅಗ್ನಿವೀರರಿಗೆ ಸಂಬಂಧಪಟ್ಟಂತಹ ಜಿಕೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ದ ಮೋಟೋ ಆಫ್ ದಿ ಇಂಡಿಯನ್ ಆರ್ಮಿ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಭಾರತೀಯ ಸೇನೆಯ ಧ್ಯೇಯ ವಾಕ್ಯ ಯಾವುದು ಅಂತ ಹೇಳಿ ಕೇಳ್ತಾ ಹೋಗ್ತಾ ಇದಾರೆ. ಮೊದಲನೇದು ನೋಡ್ತಾ ಇದೀವಿ, ಸರ್ವಿಸ್ ಬಿಫೋರ್ ಸೆಲ್ಫ್, ಸರ್ವಿಸ್ ಬಿಫೋರ್ ಸೆಲ್ಫ್ಲೆಸ್ ಡ್ಯೂಟಿ, ಟ್ರತ್ ಅಲೋನ್ ಟ್ರಂಪೆನ್ಸ್ ಮತ್ತು ಜೈ ಹಿಂದ್ ಅಂತ ನಾವು ನೋಡ್ತೀವಿ. ಈ ಪ್ರಶ್ನೆಯನ್ನ ನಾವು ಗಮನಿಸಿದಾಗ ನಮಗೆ ಏನ್ ಕಂಡು ಬರ್ತದಪ್ಪ ಅಂತಂದ್ರೆ ಸರ್ವಿಸ್ ಬಿಫೋರ್ ಸೆಲ್ಫ್ ಅನ್ನುವುದು ಈ ಪ್ರಶ್ನೆಗೆ ಉತ್ತರ. ಇದು ಭಾರತೀಯ ಸೇನೆಯ ಧ್ಯೇಯ ವಾಕ್ಯ ಅಂತ ನಾವು ನೋಡ್ತೀವಿ. ಸ್ವಯಂ ಸೇವೆಗಿಂತ ದೇಶ ಸೇವೆ ಮೊದಲು ಅನ್ನುವುದು ಈ ಪ್ರಶ್ನೆಯ ಉತ್ತರ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡಿದಾಗ ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ಇಂಡಿಯನ್ ಆರ್ಮಿ ಅಂತ ನಾವು ನೋಡ್ತೀವಿ. ಭಾರತೀಯ ಸೇನೆಯ ಮುಖ್ಯಾಲಯವು ಎಲ್ಲಿ ಕಂಡು ಬರ್ತೈತಿ ನಮಗಂತ ನಾವು ನೋಡಿದ್ರೆ ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ನ್ಯೂ ದಿಲ್ಲಿ, ಆಪ್ಷನ್ ಡಿ ಪುಣೆ ಅಂತ ನಾವು ನೋಡ್ತೀವಿ. ನೋಡ್ರಿ, ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಗಳಂತಹ ಮೂರೂ ಕೇಂದ್ರ ಕಚೇರಿ ನಮ್ಗೆ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರ ನ್ಯೂ ದೆಹಲಿಯಲ್ಲಿ ಕಂಡು ಬರ್ತೈತಿ. ಭಾರತದ ರಾಜಧಾನಿಯಾದಂತಹ ನ್ಯೂ ದೆಹಲಿ ಏನಪ್ಪಾ ಅಂತಂದ್ರ ಮೂರೂ ಪಡೆಗಳ ಏನಂತ ಕೇಳ್ತೀವಿ ಅಂದ್ರ ಮುಖ್ಯ ಕಾರ್ಯಾಲಯವು ಅಂತ ಹೇಳಿ ಹೋಗ್ತೀವಿ. ಇನ್ನ ಮುಂಬೈ ನೋಡಿದಾಗ ಏನಂತ ನೋಡ್ತೀವಿ ಅಂದ್ರೆ ಇದು RBI ನ ಕೇಂದ್ರ ಕಚೇರಿ ಮುಂಬೈನಲ್ಲಿ ನಮಗ ಕಂಡು ಬರ್ತೈತಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆಯನ್ನ ನೋಡಿದಾಗ ವಿಚ್ ಇಯರ್ ವಾಸ್ ದ ಇಂಡಿಯನ್ ಆರ್ಮಿ ಎಸ್ಟಾಬ್ಲಿಷ್ಡ್ ಅಂತ ನಾವು ನೋಡ್ತೀವಿ. ಭಾರತೀಯ ಸೈನ್ಯ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? ವೆರಿ ಇಂಪಾರ್ಟೆಂಟ್ ಕ್ವಶನ್, ಯಾಕಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು ಕೇಳಿದ್ದಾರೆ. ಭಾರತೀಯ ಸೇನೆಯ ಯಾವ ವರ್ಷದಲ್ಲಿ ಇದು ಸ್ಥಾಪನೆ ಆಯಿತುಪ್ಪ ಅಂತಂದ್ರ ಭಾರತೀಯ ಸೇನೆಯು 1895ರಲ್ಲಿ ಏನಾಗ್ತೈತ್ರಿ ಸ್ಥಾಪನೆ ಆಗ್ತೈತಿ ಅಂತ ನಾವು ನೋಡ್ತಾ ಹೋಗ್ತೀವಿ. 1945, 1895, 1959, 1905ರಲ್ಲಿ ನೋಡಿದಾಗ ಭಾರತೀಯ ಸೇನೆಯು 1895ರಲ್ಲಿ ನಮಗೆ ಏನಾಗ್ತೈತಿ ಪ್ರಾರಂಭ ಆಗ್ತೈತಿ ಅಂತ ನೋಡ್ತೀವಿ. ಇದನ್ನ ಬ್ರಿಟಿಷರು ಪ್ರಾರಂಭ ಮಾಡ್ತಾರಂತ ಏನೋ ನೋಡ್ತೀವಿ. ಬ್ರಿಟಿಷರ ಕಾಲದಲ್ಲಿ ಇದ ಪ್ರಾರಂಭ ಆಗಿದ್ದು ನಂತರದಲ್ಲಿ ಏನಾಗ್ತೈತ್ರಿ 1948 ಜನವರಿ 15ರಂದು ಜನರಲ್ ಕರಿಯಪ್ಪನವರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಆರ್ಮಿಯನ್ನ ಹಸ್ತಾಂತರಿಸಿರೋದ್ರಿಂದ ಪ್ರತಿ ವರ್ಷ ಜನವರಿ 15ರಂದು ಏನ್ ಆಚರಣೆ ಮಾಡ್ತೀವಪ್ಪ ಅಂದ್ರ ಆರ್ಮಿ ಡೇ ಅಂತ ಹೇಳಿ ನಾವೇನ್ ಮಾಡ್ತೀವ್ರಿ ಆಚರಣೆ ಮಾಡ್ತೀವಿ. ಅಂದ್ರೆ ಭಾರತೀಯ ಸೇನೆ ಯಾವ ವರ್ಷದಲ್ಲಿ ಸ್ಥಾಪನೆ ಆಯ್ತು? 1895ರಲ್ಲಿ ಪ್ರಾರಂಭ ಆಯ್ತು. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋದಾಗ ಏನೈತಪ್ಪ ಅಂದ್ರ ಶೌರ್ಯ ಚಕ್ರ ಈಸ್ ದ ಅವಾರ್ಡೆಡ್ ಫಾರ್ ಅಂತ. ಶೌರ್ಯ ಪ್ರಶಸ್ತಿಯನ್ನ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತ ಹೇಳಿ ನೋಡಿದಾಗ ಮೊದಲನೇದು ನೋಡ್ತೀವ್ರಿ ಸ್ಪೋರ್ಟ್ಸ್, ಲಿಟ್ರೇಚರ್, ಗ್ಯಾಲಂಟರಿ, ಸೈನ್ಸ್. ಕ್ರೀಡಾ ಕ್ಷೇತ್ರ ಕ್ರೀಡೆ ಅಂತ ಕೊಟ್ಟಾರಿ. ಸಾಹಿತ್ಯದಲ್ಲಿ ನೋಡ್ತೀವಿ ಅಂತ ಕೇಳಿದಾರ. ಗ್ಯಾಲಂಟರಿ ಅಂತಂದ್ರೆ ಏನಪ್ಪಾ ಅಂದ್ರ ಇದನ್ನು ಕೂಡ ಶೌರ್ಯ ಪ್ರಶಸ್ತಿನೇ ಅಂತ ನೋಡ್ತೀವಿ. ಇನ್ನೊಂದು ಯಾವ್ದಪ್ಪ ಅಂದ್ರ ಸಾಹಿತ್ಯ ಅಂದ್ರ ಸೈನ್ಸ್ ಅಂದ್ರೆ ವಿಜ್ಞಾನ ಕ್ಷೇತ್ರದಲ್ಲಿ ಕೊಡ್ತಾರಂತ ಕೇಳಿದ್ದಾರೆ. ಶೌರ್ಯ ಪ್ರಶಸ್ತಿಯನ್ನ ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ನೀಡ್ತೀವಿ ಅಂದ್ರೆ ನಮ್ಮ ಸ್ಪೋರ್ಟ್ಸ್ ಅಂದಾಗ ಏನ್ ನೋಡ್ತೀವಿ ಅಂತಂದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಇತ್ತು ಮುಂಚೆ. ಈಗ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಅಂತ ಕೊಡತಾರ. ಅಂದ್ರೆ ಇದು ಕ್ರೀಡೆಗೆ ನೀಡುವ ಪ್ರಶಸ್ತಿ ಅಂತ ಏನೋ ನೋಡ್ತೀವಿ. ಇನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಉನ್ನತ ಪ್ರಶಸ್ತಿ ಯಾವ್ದಪ್ಪ ಅಂದ್ರ ಜ್ಞಾನಪೀಠ ಪುರಸ್ಕಾರ ಉನ್ನತ ಪ್ರಶಸ್ತಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನ ಗ್ಯಾಲಂಟರಿ ಅವಾರ್ಡ್ ಶೌರ್ಯ ಪ್ರಶಸ್ತಿಯನ್ನ ಏನ್ ಕೊಡ್ತಾರಪ್ಪ ಅಂತಂದ್ರ ಯಾವ ಕ್ಷೇತ್ರ ಶೌರ್ಯ ಪ್ರಶಸ್ತಿಯನ್ನ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಗಳಲ್ಲಿರುವಂತಹ ರಕ್ಷಣಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವವರಿಗೆ ಏನ್ ಮಾಡ್ತಾರೆ ಈ ಶೌರ್ಯ ಪ್ರಶಸ್ತಿಯನ್ನ ನೀಡ್ತಾ ಹೋಗ್ತಾರ. ಶೌರ್ಯ ಪ್ರಶಸ್ತಿ ಯಾವುದಕ್ಕೆ ನೀಡ್ತಾರಪ್ಪ ಅಂದ್ರೆ ಗ್ಯಾಲಂಟರಿ ಅವಾರ್ಡ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಇನ್ನ ಮುಂದಿನ ಪ್ರಶ್ನೆಯನ್ನ ನಾವು ನೋಡ್ಬೇಕಂತಂದ್ರೆ ವೇರ್ ಈಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ನಾರ್ತನ್ ಕಮಾಂಡ್ ಅಂತ ಕೇಳಿದಾರ. ಭಾರತದ ಉತ್ತರದ ಕಮಾಂಡ್ ನ ಮುಖ್ಯ ಕಾರ್ಯಾಲಯ ಎಲ್ಲಿ ಕಂಡು ಬರ್ತೈತಿ ಅಂತ ಹೇಳಿ ನೋಡಿದಾರ. ಈ ಪ್ರಶ್ನೆ ಏನಪ್ಪಾ ಅಂದ್ರ ಭಾರತೀಯ ಸೈನ್ಯದಲ್ಲಿ ಕಂಡು ಬರುವಂತಹ ಕಮಾಂಡ್ ಗಳಲ್ಲಿ ಉತ್ತರದ ಕಮಾಂಡ್ ಯಾವುದಾಗಿರ್ತೈತಿ ಅಂತ ನೋಡಾರ. ಆಪ್ಷನ್ ಎ ಜೈಪುರ್, ಆಪ್ಷನ್ ಬಿ ಲಖನೌ, ಆಪ್ಷನ್ ಸಿ ಉಧಂಪುರ್, ಆಪ್ಷನ್ ಡಿ ಲೇಹ್ ಅಂತ ನಮ್ಗ ಇಲ್ಲಿ ಕೊಟ್ಟಿದ್ದಾರೆ.
ಇನ್ನ ಭಾರತೀಯ ಸೇನೆಯ ಉತ್ತರದ ಕಮಾಂಡ್ ಯಾವ್ದಾಗಿರ್ತೈತಪ್ಪ ಅಂತಂದ್ರ ಉಧಂಪುರ್ ಅಂತ ಹೇಳಿ ನೋಡ್ತೀವಿ. ಯಾವ್ದು ನೋಡ್ತೀವ್ರಿ? ಉಧಂಪುರ್. ಇದು ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ಭಾರತೀಯ ಉತ್ತರದ ಕಮಾಂಡ್ ಎಲ್ಲಿ ಕಂಡು ಬರ್ತೈತ್ರಿ? ಉಧಂಪುರ್. ಎಲ್ರಿ? ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತದ ಉತ್ತರದ ಕಮಾಂಡ್ ನಮ್ಗ ಕಂಡು ಬರ್ತೈತಿ. ಹಂಗಂದ್ರ ಭಾರತೀಯ ಸೇನೆಯ ಒಟ್ಟು ಕಮಾಂಡ್ಗಳು ಎಷ್ಟಪ್ಪ ಅಂದ್ರ 7 ಕಮಾಂಡ್ಗಳನ್ನ ಒಳಗೊಂಡಿರ್ತೈತ್ರಿ. ಒಟ್ಟು 7 ಕಮಾಂಡ್ಗಳನ್ನ ಒಳಗೊಂಡಿರ್ತೈತಿ. ಉತ್ತರದ ಕಮಾಂಡ್ ಈಗ ಹೇಳಂಗೆ ಉತ್ತರದ ಕಮಾಂಡ್ ಯಾವ್ದಾಗಿರ್ತೈತಪ್ಪ ಅಂದ್ರ ಉಧಂಪುರ್ ಅಂತ ನೋಡ್ತೀವಿ. ಎಲ್ಲಿ ಕಂಡು ಬರ್ತೈತ್ರಿ? ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಎಲ್ಲಿ ಕಂಡು ಬರ್ತೈತಿ? ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರ್ತೈತಿ. ಇನ್ನ ದಕ್ಷಿಣದ ಕಮಾಂಡ್ ಅಂತ ಹೇಳಿ ನಾವು ನೋಡ್ತೀವಿ. ದಕ್ಷಿಣದ ಕಮಾಂಡ್ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ಪುಣೆಯಲ್ಲಿ ಕಂಡು ಬರ್ತೈತಿ. ಇನ್ನ ಪೂರ್ವದ ಕಮಾಂಡ್ ಯಾವ್ದಾಗಿರ್ತೈತಪ್ಪ ಅಂದ್ರ ಕೋಲ್ಕತ್ತಾ ಅಂತ ನಾವು ನೋಡ್ತೀವಿ. ಇನ್ನ ಪಶ್ಚಿಮದ ಕಮಾಂಡ್ ಅಂತ ನೋಡ್ತೀವಿ. ಪಶ್ಚಿಮದ ಕಮಾಂಡ್ ಯಾವ್ದಾಗಿರ್ತದಪ್ಪ ಅಂದ್ರ ಚಂದಿ ಮಂದಿರ ಆಗಿರ್ತೈತಿ. ಇನ್ನ ಮಧ್ಯದಲ್ಲಿ ಏನ್ ನೋಡ್ತೀವಪ್ಪ ಅಂದ್ರ ಮಧ್ಯದ ಕಮಾಂಡ್ ಯಾವ್ದು ನೋಡ್ತೀವ್ರಿ? ಲಖನೌ ಅಂತ ನೋಡ್ತೀವಿ. ಜೊತೆಗೆ 2 ಟ್ರೈನಿಂಗ್ ಸೆಂಟರ್ಗಳು ಬರ್ತಾವ್ರಿ. ಒಂದು ಮಾವ್ ಅನ್ನುವುದು ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ಮಧ್ಯಪ್ರದೇಶದಲ್ಲಿ. ಇನ್ನ ಒಂದ್ ಏನಪ್ಪಾ ಅಂದ್ರ ಶಿಮ್ಲಾ ಅಂತ ನಾವು ನೋಡ್ತೀವಿ. ಶಿಮ್ಲಾ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತೈತಿ. ಹಿಮಾಚಲ ಪ್ರದೇಶ ಅಂತ ನಾವು ನೋಡ್ತೀವಿ. ಅಂದ್ರೆ ಆರ್ಮಿಯ ಒಟ್ಟು ಎಷ್ಟು ಕಮಾಂಡ್ಗಳನ್ನ ಒಳಗೊಂಡೈತ್ರಿ? ಆರ್ಮಿಯು 7 ಕಮಾಂಡ್ಗಳನ್ನ ಒಳಗೊಂಡಿದ್ದು. ಉತ್ತರದ ಕಮಾಂಡ್ ಯಾವ್ದಂತ ಕರಿತೀವಿ ಅಂದ್ರ ಉಧಂಪುರ್, ಅದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತೈತಿ. ಇನ್ನ ಆರ್ಮಿದು 7 ಕಮಾಂಡ್ ಆದ್ರ ನೇವಿದು 3 ಕಮಾಂಡ್ಗಳು ಕಂಡು ಬರ್ತಾವ್ರಿ. ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಅಲ್ಲಿ ಒಟ್ಟು 7 ಕಮಾಂಡ್ಗಳು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮ್ ನಲ್ಲಿ ಈ ಪ್ರಶ್ನೆಗಳು ಆಗಿದಾವ ನಮಗ. ಭಾರತೀಯ ಭೂದಳದ ಒಟ್ಟು ಕಮಾಂಡ್ಗಳು 7 ಮತ್ತು ನೇವಿಯ ಕಮಾಂಡ್ಗಳು 3 ಮತ್ತು ವಾಯುಪಡೆಯ ಕಮಾಂಡ್ಗಳು ಎಷ್ಟ್ರಿ? 7 ಕಂಡು ಬರ್ತಾವ ಅಂತ ನೋಡಿದ್ರಿ. ಹಾಗಂದ್ರೆ ಭಾರತೀಯ ಸೇನೆಯ ಉತ್ತರದ ಕಮಾಂಡ್ ಯಾವ್ದಾಗಿರ್ತೈತ್ರಿ? ಉಧಂಪುರ್. ಅದು ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಮಗ ಕಂಡು ಬರ್ತಾ ಹೋಗ್ತೈತಿ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡಿದಾಗ ವಾಟ್ ಈಸ್ ದ ಟೈಟಲ್ ಆಫ್ ದಿ ಹೆಡ್ ಆಫ್ ದ ಇಂಡಿಯನ್ ಆರ್ಮಿ? ಭಾರತೀಯ ಸೇನೆಯ ಪ್ರಸ್ತುತ ಮುಖ್ಯ ಹುದ್ದೆ ಯಾವುದೈತೆ? ಭಾರತೀಯ ಸೇನೆಯ ಪ್ರಸ್ತುತ ಹುದ್ದೆಯ ಮುಖ್ಯಸ್ಥರ ಹೆಸರು ಏನಂತ ಕೇಳಿದಾರ. ಇಲ್ಲಿ ನೋಡ್ತಾ ಹೋಗ್ತೀವಿ. ಆಪ್ಷನ್ ಎ ನೇವಿ ಚೀಫ್ ಅಂತ ಹೆಸರು ಹೇಳ್ತಿದ್ವಿ. ನೇವಿ ಹೇಳತ್ತಿದ್ರಿ. ನಮಗ್ ಪ್ರಶ್ನೆಯನ್ನ ಕೇಳಿದಾರ ಭಾರತೀಯ ಸೇನೆ ಅಂತ ನೋಡಿ. ಇನ್ನ ಏರ್ ಚೀಫ್ ಮಾರ್ಷಲ್ ಹೆಸರು ಹೇಳತ್ತೈತ್ರಿ. ಇದು ವಾಯುಪಡೆದಂತ ಗೊತ್ತಾಗ್ ಬರ್ತೈತಿ. ಇನ್ನ 3ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ನೋಡ್ತೀವಿ. 4ನೇದು ಡಿಫೆನ್ಸ್ ಸೆಕ್ರೆಟರಿ ಅಂತ ನೋಡ್ತೀವಿ. ಇದನ್ನು ಗಮನಿಸಿದಾಗ ಭಾರತೀಯ ಸೇನೆಯ ಪ್ರಮುಖ ಮುಖ್ಯಸ್ಥರ ಹುದ್ದೆಯ ಯಾವ್ದಾಗಿರ್ತೈತಪ್ಪ ಅಂದ್ರ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ನೋಡ್ತೀವಿ. COAS ಅಂತ ನೋಡ್ತೀವಿ. ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಹಿಂಗಂದ್ಮೇಲೆ ಈಗ ಪ್ರಸ್ತುತ ಆರ್ಮಿಯ ಏನಪ್ಪಾ ಅಂದ್ರ ಅಡ್ಮಿರಲ್ ಯಾರದಾರ ಅಂತ ನೋಡಿದಾಗ ಅಡ್ಮಿರಲ್ ಅಂತ ನೋಡ್ತೀವ್ರಿ. ಅಡ್ಮಿರಲ್ ಯಾರಪ್ಪ ಅಂತಂದ್ರ ಪ್ರಸ್ತುತ ಆರ್ಮಿಯ ನೇವಿಯ ಅಡ್ಮಿರಲ್ ಅಂತ ಕರಿತೀವಿ. ಏರ್ನ ಏನಂತ ಕರಿತೀವಪ್ಪ ಅಂದ್ರ ಏರ್ ಚೀಫ್ ಮಾರ್ಷಲ್ ಅಂತ ನೋಡ್ತೀವ್ರಿ. ಮುಖ್ಯಸ್ಥರನ್ನ ಏನ್ ಕರಿತೀವ್ರಿ? ಏರ್ ಚೀಫ್ ಮಾರ್ಷಲ್. ಇವರು ಅಡ್ಮಿರಲ್, ಏರ್ ಚೀಫ್ ಮಾರ್ಷಲ್ ಮತ್ತು ಚೀಫ್ ಆಫ್ ಆರ್ಮಿ ಡಿಫೆನ್ಸ್ ಸ್ಟಾಫ್ ಅಂತ ನೋಡ್ತೀವಿ. ಇದು ಯಾವ್ದಪ್ಪ ಅಂದ್ರ ಭಾರತೀಯ ಸೇನೆಯ ಮುಖ್ಯಸ್ಥರು ಅಂತ ನಾವು ನೋಡ್ತಾ ಹೋಗ್ತೀವಿ. ಹಂಗಂದ್ಮೇಲೆ ಭಾರತೀಯ ಸೇನೆಯ ಮುಖ್ಯಸ್ಥರಿಗೆ ಪ್ರಸ್ತುತ ಯಾರದಾರಪ್ಪ ಅಂತಂದ್ರ ಭಾರತೀಯ ಸೇನೆ ಚೀಫ್ ಆಫ್ ಆರ್ಮಿ ಸ್ಟಾಫ್. ಇದರ ಪ್ರಮುಖ ಮುಖ್ಯಸ್ಥರು ನಮಗ ಯಾರು ಕಂಡು ಬರ್ತಾರಪ್ಪ ಅಂತಂದ್ರೆ ಈಗ ಯಾರದಾರ ಅಂತಂದ್ರ ರೀ ಉಪೇಂದ್ರ ದ್ವಿವೇದಿ ಅದಾರ. ಉಪೇಂದ್ರ ದ್ವಿವೇದಿ ಅದಾರ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನ ನೇವಿಯ ಚೀಫ್ ಪ್ರಸ್ತುತ 31ನೇ ಜೂನ್ಕ್ಕ ಈಗನೇ ಏನಾಗಿದಾರಪ್ಪ ಅಂತಂದ್ರ ಹೊಸದಾಗಿ ನೇಮಕ ಆಗಿದ್ದಾರೆ. ನಮಗೆ ಯಾರು ಕಂಡು ಬರ್ತಾರಂದ್ರ ಕೃಷ್ಣ ಸ್ವಾಮಿನಾಥನ್ ಅಂತ ನೋಡ್ತೀವ್ರಿ. ಕೃಷ್ಣ ಸ್ವಾಮಿನಾಥನ್ ಅವರು ಪ್ರಸ್ತುತ ಏನಾಗಿದ್ದಾರೆ? ಹೊಸದಾಗಿ ನೇವಿಯ ಅಡ್ಮಿರಲ್ ಆಗಿ ನಮ್ಗೆ ಏನ್ ಮಾಡ್ಯಾರಿ? ಆಯ್ಕೆ ಆಗಿದ್ದಾರೆ. ಏರ್ ಚೀಫ್ ಮಾರ್ಷಲ್ ಯಾರದಾರಪ್ಪ ಅಂತಂದ್ರ ಅಮರ್ ಪ್ರೀತ್ ಸಿಂಗ್ ಅವರು ಪ್ರಸ್ತುತ ಏನನ್ನ ಕಂಡು ಬರ್ತಾರೆ? ಇವರು ಏರ್ ಚೀಫ್ ಮಾರ್ಷಲ್ ಅಂತ ಕಟ್ತಾರ. ಭಾರತೀಯ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನೋಡ್ತೀವ್ರಿ. ಆಪರೇಷನ್ ವಿಜಯ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಾವು ನೋಡ್ತಾ ಹೋಗಿದ. ಆಪರೇಷನ್ ವಿಜಯ್ ನೋಡ್ರಿ 1971ರ ವಾರ, ಕಾರ್ಗಿಲ್ ವಾರ, ನೆಕ್ಸ್ಟ್ ಇಂಡಿಯಾ ಚೀನಾ ವಾರ್ ಮತ್ತು ಸಿಯಾಚಿನ್ ಅಂತ ಹೇಳಿ ಕೊಟ್ಟಿದ್ದಾರೆ.
ಆಪರೇಷನ್ ವಿಜಯ್ ಇದೊಂದು ಆಪರೇಷನ್, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಕಾರ್ಗಿಲ್ ವಾರ್ಗೆ ಸಂಬಂಧಪಟ್ಟಿದ್ದು. 1999ರಲ್ಲಿ ಏನಾಗ್ತೈತ್ರಿ, ಯಾವ ದೇಶ ಅಂತಂದ್ರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಾಗ್ತೈತಪ್ಪ ಅಂತಂದ್ರ ಯುದ್ಧ ನಡೀತೈತಿ. ಅದನ್ನೇ ಏನಂತ ಕರಿತೀವಿ ಅಂದ್ರ ಆಪರೇಷನ್ ವಿಜಯದ ಮುಖಾಂತರ ಕಾರ್ಗಿಲ್ ವಾರ್ 1999ರಲ್ಲಿ ನಡೀತೈತಿ ಅಂತ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಸಿಯಾಚಿನ್ ಗ್ಲೇಸರ್ ಈಸ್ ಲೊಕೇಟೆಡ್ ಇನ್ ವಿಚ್ ರೀಸನ್ ಅಂತ ಕೇಳಿದಾರ. ಸಿಯಾಚಿನ್ ಗ್ಲೇಸರಿಯು ಯಾವ ಪ್ರದೇಶದಲ್ಲಿ ಕಂಡು ಬರ್ತೈತಿ ಭಾರತದಲ್ಲಿ ಅಂತ ನೋಡಿದಾರ. ಮೊದಲನೇ ಆಪ್ಷನ್ ರಾಜಸ್ಥಾನ್, ಎರಡನೇದು ಅರುಣಾಚಲ್ ಪ್ರದೇಶ್, ಮೂರನೇದು ಲಡಾಖ್, ನಾಲ್ಕನೇದು ಯಾವ್ದ್ರಿ ಪಂಜಾಬ್ ಅಂತ ನೋಡ್ತೀವಿ. ಸಿಯಾಚಿನ್ ಗ್ಲೇಸರಿ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರ ಭಾರತದ ಕೇಂದ್ರಾಡಳಿತ ಪ್ರದೇಶದ ಲಡಾಖ್ ನಲ್ಲಿ ಕಂಡು ಬರ್ತೈತ್ರಿ. ಸಿಯಾಚಿನ್ ಗ್ಲೇಸರೀಸ್ ಅಂತ ಕರಿತೀವಿ. ಲಡಾಖ್ ಅಂತ ಗ್ಲೇಸರೀಸ್ ಏನಂತಂದ್ರೆ ಏನ್ರಿ, ಬರಫಿನಿಂದ ಮಂಜಿನಿಂದ ಕೂಡಿದಂತಹ ಸ್ಥಳವನ್ನ ಏನಂತ ಹೇಳ್ತೇವೆ ಗ್ಲೇಸರೀಸ್ ಅಂತ ಕರಿತಾ ಹೋಗ್ತೀವಿ. ಇನ್ನ ಲಡಾಖ್ನ ರಾಜಧಾನಿ ಯಾವ್ದಂತ ಕರಿತೀವಪ್ಪ ಅಂದ್ರ ಲಡಾಖ್ನ ರಾಜಧಾನಿ ಯಾವ್ದ್ರಿ ಲೇಹ ಅಂತ ನೋಡ್ತೀವಿ. ಯಾವ್ದು ನೋಡ್ತೀವಿ, ಲಡಾಖ್ನ ರಾಜಧಾನಿ ಲೇಹ. ಈ ಸಿಯಾಚಿನ್ ಗ್ಲೇಸರೀಸ್ ಭಾರತದ ಅಷ್ಟೇ ಅಲ್ಲರಿ ಜಗತ್ತಿನ ಏನಪ್ಪಾ ಅಂದ್ರೆ ಅತಿ ಎತ್ತರದಲ್ಲಿರುವಂತಹ ಯುದ್ಧ ಭೂಮಿ ಅಂತ ಕರಿತೀವಿ. ಯುದ್ಧ ಭೂಮಿ, ಜಗತ್ತಿನ ಅತಿ ಎತ್ತರದಲ್ಲಿರುವಂತಹ ಯುದ್ಧ ಭೂಮಿ ಯಾವ್ದಾದ್ರು ಆಗಿತ್ತಂದ್ರೆ ಅದು ಅಂದ್ರೆ ಲಡಾಖ್ ಅಂತ ಏನೋ ನೋಡ್ತೀವಿ. ಲಡಾಖ್ನ ಯಾವ್ದಪ್ಪ ಅಂದ್ರ ಸಿಯಾಚಿನ್ ಗ್ಲೇಸರೀಸ್. ಗೊತ್ತಾ? ಮುಂದಿನ ಪ್ರಶ್ನೆಯನ್ನ ನೋಡ್ಬೇಕಪ್ಪ ಅಂದ್ರೆ ಇಂಡಿಯನ್ ಕಂಡಕ್ಟೆಡ್ ದಿ ಎಕ್ಸ್ ಸಿರೀಸ್ ಯೋಧ ಅಭಿಯಾನ ವಿಚ್ ಈಸ್ ಕಂಟ್ರಿ ಅಂತ ಕೇಳಿದಾರೆ. ಎಕ್ಸ್ ಸಿರೀಸ್ ಯೋಧಾಭ್ಯಾಸ ಭಾರತದ ಯಾವ ದೇಶದೊಂದಿಗೆ ನಡೀತೈತಿ ಅಂತ ಕೇಳಿದಾರ. ಭಾರತ ಮತ್ತು ಬೇರೆ ಬೇರೆ ದೇಶಗಳ ನಡುವೆ ಏನಾಗ್ತದಪ್ಪ ಅಂತಂದ್ರೆ ಸಮರ ಅಭ್ಯಾಸಗಳು ನಡೀತಾ ಹೋಗ್ತಾವ. ಅದರೊಳಗ ಯೋಧ ಅಭ್ಯಾಸ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡಿದಾರ. ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ USA, ಆಪ್ಷನ್ ಡಿ ಫ್ರಾನ್ಸ್ ಅಂತ ನಾವು ನೋಡ್ತೀವಿ. ಯೋಧಾಭ್ಯಾಸ ಇದು ಯಾವ ದೇಶದ ನಡುವೆ ನಡೀತದಪ್ಪ ಅಂದ್ರೆ ಯೋಧಾಭ್ಯಾಸ ಇದು ಭಾರತ ಮತ್ತು ಅಮೆರಿಕ ನಡುವೆ ನಡೆಯುವ ಅಭ್ಯಾಸ ಆಗಿರ್ತೈತ್ರಿ. ಇದನ್ನ ಯೋಧ ಅಭ್ಯಾಸ ಅಂತ ನಾವು. ನೆಕ್ಸ್ಟ್ ಪರಮವೀರ ಚಕ್ರ ಈಸ್ ದ ಇಂಡಿಯಾಸ್ ಹೈಯೆಸ್ಟ್ ಅವಾರ್ಡ್. ಪರಮವೀರ ಚಕ್ರ ಭಾರತದ ಯಾವ ರೀತಿಯ ಪ್ರಶಸ್ತಿ ಅಂತ ಕೇಳಿದ್ದಾರೆ. ಪರಮವೀರ ಚಕ್ರವು ಭಾರತದ ಇದು ಯಾವ ರೀತಿಯ ಪ್ರಶಸ್ತಿಯನ್ನ ಅಂತ ಕೇಳಿದಾಗ ಮೊದಲನೇದು ಇದು ಸಿವಿಲಿಯನ್ ಅವಾರ್ಡ್, ಸ್ಪೋರ್ಟ್ಸ್ ಅವಾರ್ಡ್, ಮಿಲಿಟರಿ ಗ್ಯಾಲಂಟರಿ ಅವಾರ್ಡ್, ಲಿಟ್ರಸಿ ಅವಾರ್ಡ್ ಅಂತ. ಸಿವಿಲಿಯನ್ ಅವಾರ್ಡ್ ಅಂದ್ರ ಇದು ಏನಪ್ಪಾ ಅಂತಂದ್ರ ನಾಗರಿಕರಿಗೆ ನೀಡುವ ಪ್ರಶಸ್ತಿ ಏನಂತ ಕೇಳಿದಾರಿ. ನಾಗರಿಕ ನೀಡುವಂತ ಕೇಳಿದಾರ. ಸ್ಪೋರ್ಟ್ಸ್ ಅವಾರ್ಡ್ ಅಂದ್ರೆ ಈಗಾಗಲೇ ನೋಡಿದ್ದೀವ್ರಿ ಯಾವ್ದಪ್ಪ ಅಂದ್ರ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ನೋಡ್ತಾರ. ಮಿಲಿಟರಿ ಗ್ಯಾಲಂಟರಿ ಅವಾರ್ಡ್ ಏನಪ್ಪಾ ಅಂತಂದ್ರ ಇದು ನಮಗ್ ಹೆಸರೇ ಹೇಳ್ದಂಗ ಪರಮವೀರ ಚಕ್ರ ಪ್ರಶಸ್ತಿಯನ್ನ ಯಾವ್ದು ಕೊಡ್ತಂದ್ರ ಮಿಲಿಟರಿ ಗ್ಯಾಲಂಟರಿ ಅವಾರ್ಡ್ ಅಂತ ಕರಿತೀವಿ. ಶೌರ್ಯ ಪ್ರಶಸ್ತಿಗಳು ಇದು ರಕ್ಷಣಾ ವ್ಯವಸ್ಥೆಯಲ್ಲಿ ಅತ್ಯಂತ ಹೈಯೆಸ್ಟ್ ಪ್ರಶಸ್ತಿ ಅಂತ ನಾವು ನೋಡ್ತೀವ್ರಿ. ಯಾವ್ದಪ್ಪ ಅಂದ್ರ ಪರಮವೀರ, ಎರಡನೇದು ಬರುವುದು ಮಹಾವೀರ ಚಕ್ರ ಅವಾರ್ಡ್ ರೀ. ಮೂರನೇದು ಬರುವುದು ಯಾವ್ದಪ್ಪ ಅಂತಂದ್ರ ಯಾವ ಅವಾರ್ಡ್ ಅಂತಂದ್ರೆ ಮೊದಲನೇದು ಪರಮವೀರ ಚಕ್ರ ಅವಾರ್ಡ್, ಎರಡನೇದು ಮಹಾವೀರ, ಮೂರನೇದು ಯಾವ ಪ್ರಶಸ್ತಿ ಅಂತಂದ್ರ ವೀರ ಪ್ರಶಸ್ತಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನ ನಾಲ್ಕನೇದು ಅಥವಾ ಶಾಂತಿಗಾಗಿ ನೀಡುವ ಪ್ರಶಸ್ತಿ ಯಾವ್ದಪ್ಪ ಅಂತಂದ್ರ ಅಶೋಕ ಚಕ್ರ ಅಂತ ನೋಡ್ತೀವಿ. ಶಾಂತಿಗಾಗಿ ನೀಡುವ ಪ್ರಶಸ್ತಿ ಯಾವ್ದ್ರಿ ಅಶೋಕ ಚಕ್ರ ಪ್ರಶಸ್ತಿ ಅಂತ ನೋಡ್ತೀವಿ. ಆರ್ಮಿಗೆ, ನೇವಿಗೆ, ಏರ್ ಫೋರ್ಸ್ ಗಳಿಗೆ ಸಂಬಂಧಪಟ್ಟಂತ ಉನ್ನತ ಪ್ರಶಸ್ತಿಗಳು ಪರಮವೀರ, ಮಹಾವೀರ, ವೀರ ಪ್ರಶಸ್ತಿ ಮತ್ತು ಶಾಂತಿಗಾಗಿ ಯಾವುದನ್ನು ಕೊಡ್ತಾರೆ ಅಶೋಕ ಪ್ರಶಸ್ತಿ. ಅಂದ್ರೆ ಪರಮವೀರ ಪ್ರಶಸ್ತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರ ಮಿಲಿಟರಿ ಗ್ಯಾಲಂಟರಿ ಅವಾರ್ಡ್ ಗಳಿಗೆ ಏನ್ ಸಂಬಂಧಪಟ್ಟಿದೆ ಅಂದ್ರ ಪರಮವೀರ ಚಕ್ರ ಪ್ರಶಸ್ತಿಯು ನಮಗ ಕೊಡ್ತಾರಂತೆ ನೋಡಿ. ಇನ್ನ ನಾಗರಿಕ ಪ್ರಶಸ್ತಿಗೆ ನೋಡ್ತೀವಿ ಅಂತಂದ್ರೆ ಏನ್ ಕೊಡ್ತಾರಿ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ತಾರ. ಭಾರತದ ನಾಗರಿಕರಿಗೆ ಏನ್ ಮಾಡ್ತಾರಿ ಸಿವಿಲಿಯನ್ ಅವಾರ್ಡ್ ಅನ್ನ ಕೊಡ್ತಾರ. ಇನ್ನ ಸ್ಪೋರ್ಟ್ಸ್ ಅವಾರ್ಡ್ ಅಂತ ಕರಿತೀವಿ. ಮೇಜರ್ ಧ್ಯಾನ್ ಚಂದ್ ಅಂತ ಪ್ರಶಸ್ತಿಯನ್ನ ಕೊಡ್ತಾರಿ. ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಕ್ರೀಡಾ ಉನ್ನತವಾದ ಪ್ರಶಸ್ತಿ ಅಂತ ಕರಿತೀವಿ. ಇನ್ನ ಸಾಹಿತ್ಯ ಕ್ಷೇತ್ರಕ್ಕೆ ನೋಡಿದಾಗ ನಮಗೆ ಜ್ಞಾನಪೀಠ ಆಗಿರಬಹುದು. ಆಮೇಲೆ ಇದ್ರಾಗ ಏನ್ ಕೊಡ್ತಾರಿ ಭಾರತ ರತ್ನ ಕೂಡ ನಮಗ ಕಂಡು ಬರ್ತಾವ ಅಂತ ನಾವು ನೋಡ್ತಾ. ಇನ್ನ ಮುಂದಿನ ಪ್ರಶ್ನೆ ನೋಡಿದಾಗ ವಿಚ್ ಈಸ್ ದ ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಅಂತ ಕೇಳ್ತೇವೆ. ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ದೊಡ್ಡ ರಾಜ್ಯ ಯಾವುದು ಅಂತ ನಾವು ನೋಡಿದಾಗ ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ದೊಡ್ಡ ರಾಜ್ಯ ಯಾವುದು ಅಂತ ನೋಡ್ತೀವಿ. ಆಪ್ಷನ್ ಎ ಏನ್ ಕೊಟ್ರಪ್ಪ ಅಂದ್ರೆ ಕರ್ನಾಟಕ, ಬಿ ರಾಜಸ್ಥಾನ, ಸಿ ಗುಜರಾತ,
ಡಿ ಮಹಾರಾಷ್ಟ್ರ ಅಂತ ನಾವು ನೋಡ್ತೀವಿ. ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಯಾವ್ದಾಗಿರ್ತದಪ್ಪ ಅಂತಂದ್ರ ರಾಜಸ್ಥಾನ ಅಂತ ನಾವು ನೋಡ್ತಾ ಹೋಗಿರ್ತೀವಿ. ಇನ್ನ ವಿಸ್ತೀರ್ಣದಲ್ಲಿ ಕಡಿಮೆ ವಿಸ್ತೀರ್ಣ ಹೊಂದಿರುವ ರಾಜ್ಯ ಯಾವ್ದಂತ ನೋಡಿದವ, ಕಡಿಮೆ ವಿಸ್ತೀರ್ಣ ಅಂತ ನಾವು ನೋಡ್ತೀವ್ರಿ. ಕಡಿಮೆ ವಿಸ್ತೀರ್ಣ ಯಾವ್ದಪ್ಪ ಅಂದ್ರ ಗೋವಾ ಅಂತ ನೋಡ್ತೀವಿ. ಕಡಿಮೆ ವಿಸ್ತೀರ್ಣದ ರಾಜ್ಯ ಗೋವಾ ಅಂತ ನಾವು ನೋಡ್ತೀವಿ. ಇನ್ನ ಜನಸಂಖ್ಯೆಯ ಆಧಾರದ ಮೇಲೆ ಅತ್ಯಂತ ದೊಡ್ಡ ರಾಜ್ಯ ಅಂತ ನಾವು ನೋಡ್ತೀವಿ. ಜನಸಂಖ್ಯೆಯ ಆಧಾರದ ಮೇಲೆ ಅತ್ಯಂತ ದೊಡ್ಡ ರಾಜ್ಯ ಯಾವ್ದಪ್ಪ ಅಂದ್ರ ಉತ್ತರ ಪ್ರದೇಶ ಅಂತ ನಾವು ನೋಡ್ತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್. ಅಗ್ನಿವೀರರಿಗೆ 2011 ಜನಗಣತಿ ನಮಗ ಬಹಳ ಇಂಪಾರ್ಟೆಂಟ್ ಅಂತ ನೋಡ್ತೀವಿ. ಈ ಜನಗಣತಿಯ ಆಧಾರದ ಮೇಲೆ ನಮಗೆ ಪ್ರಶ್ನೆಗಳು ಬರ್ತಾ ಹೋಗ್ತಾವ. ಅಂದ್ರೆ ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಯಾವ್ದಂತ ಕರಿತೀವಪ್ಪ ಅಂದ್ರ ಅದು ರಾಜಸ್ಥಾನ ಅಂತ ನೋಡ್ತೀವಿ. ಕಡಿಮೆ ವಿಸ್ತೀರ್ಣ ಆಧಾರದ ಮೇಲೆ ಇರುವ ರಾಜ್ಯ ಯಾವ್ದ್ರಿ, ಗೋವಾ. ಜನಸಂಖ್ಯೆ ಆಧಾರದ ಮೇಲೆ ಅತ್ಯಂತ ದೊಡ್ಡ ರಾಜ್ಯ ಯಾವ್ದಂತ ನೋಡ್ತೀವಿ ಅಂದ್ರ ಉತ್ತರ ಪ್ರದೇಶ. ಮುಂದಿನ ಪ್ರಶ್ನೆ ನೋಡ್ತಾ ಹೋದಾಗ ಕರೆನ್ಸಿ ಆಫ್ ಜಪಾನ್ ಅಂತ ಹೇಳಿ ನೋಡ್ತೀವಿ. ಜಪಾನ್ ದೇಶದ ಕರೆನ್ಸಿ ಯಾವುದು ಅಂತ ಹೇಳಿ ನಮಗೆ ಪ್ರಶ್ನೆ ಕೇಳಿದಾರ. ಮೊದಲನೇದು ಡಾಲರ್, ಎರಡನೇದು ಯೆನ್, ರುಪೀನ್ ಮತ್ತು ಯುರೋ ಅಂತ ಹೇಳಿ ಕಟ್ತೀವಿ. ಜಪಾನ್ ಅಂತ ನೋಡಿದಾಗ ಜಪಾನದ ಕರೆನ್ಸಿ ಯಾವ್ದಾಗಿರ್ತೈತಪ್ಪ ಅಂದ್ರ ಇದರ ಕರೆನ್ಸಿ ಯಾವ್ದಾಗಿರ್ತದ್ರಿ, ಯೆನ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನ ಡಾಲರ್ ಅಂತ ಏನ್ ನೋಡ್ತೀವಿ, ಡಾಲರ್ ಯಾವ ದೇಶದ ಕಂಡು ಬರ್ತೈತ್ರಿ, ಇದು ಅಮೇರಿಕಾ ದೇಶದ್ದು ಡಾಲರ್ ಅಂತ ನಾವು ನೋಡ್ತೀವಿ. ಯೆನ್ ಯಾವ್ದಂದ್ ನೋಡ್ರಿ, ಜಪಾನ್. ರುಪಿ ಅಂತಂದ್ರೆ ಭಾರತದ್ದು ಮತ್ತು ಭಾರತದ ಕೆಲವೊಂದು ನೆರೆಹೊರೆಯ ರಾಷ್ಟ್ರಗಳಲ್ಲಿ ರುಪೀಸ್ ಕಂಡಿರ್ತೈತಿ. ನೇಪಾಳಿಯನ್ ರುಪೀಸ್ ಬರ್ತೈತ್ರಿ, ಪಾಕಿಸ್ತಾನ ರುಪೀಸ್ ಅನ್ನ ನಮಗ ಕಂಡು ಬರ್ತಾವ. ಇನ್ನು ಯುರೋಪ್ ಕಂಟ್ರಿಗಳಲ್ಲಿ ಯುರೋ ಕರೆನ್ಸಿಗಳನ್ನ ಉಪಯೋಗಿಸುತ್ತಾರಂತೆ ನಾವು ನೋಡ್ತೇವೆ. ಮುಂದಿನ ಪ್ರಶ್ನೆಗಳನ್ನ ನೋಡಿದಾಗ ಹೂ ರೋಟ್ ದಿ ವಂದೇ ಮಾತರಂ ಅಂತ ಕೇಳಿದಾರ. ವಂದೇ ಮಾತರಂ ಅನ್ನ ಬರೆದವರು ಯಾರು ಅಂತ ಕೇಳ್ತಾರ. ವಂದೇ ಮಾತರಂ ಅನ್ನ ಬರೆದವರು ಯಾರು ಅಂತ ಕೇಳಿದಾಗ ಮೊದಲನೇ ಆಪ್ಷನ್ ಅಲ್ಲಿ ಬಂಕಿಂ ಚಂದ್ರ ಚಟರ್ಜಿ, ಎರಡನೇದು ಗಾಂಧಿ, ಮೂರನೇದು ಟ್ಯಾಗೋರ್, ನಾಲ್ಕನೇದು ನೆಹರು ಅಂತ ಕಂಡು ಬರ್ತದೆ. ಬಂಕಿಂ ಚಂದ್ರ ಚಟರ್ಜಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರ ವಂದೇ ಮಾತರಂ ಹಾಡನ್ನ ಬರೀತಾರೆ. ಈ ವಂದೇ ಮಾತರಂ ಇತ್ತೀಚಿನ ದಿನಗಳಲ್ಲಿ 150 ವರ್ಷಗಳನ್ನ ಪೂರೈಸೈತಿ ಅಂತ ನೋಡ್ತೀವಿ. ವಂದೇ ಮಾತರಂ ಸಾಂಗ್ಗೆ 150 ವರ್ಷಗಳಾಗಿರೋದ್ರಿಂದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡ್ತೀವಿ. ಹಾಗಾದ್ಮೇಲೆ ಈ ವಂದೇ ಮಾತರಂ ಅನ್ನ ಯಾವ ಪುಸ್ತಕದಿಂದ ಎರವಲುವಾಗಿ ಪಡೆದಾರಪ್ಪ ಅಂತಂದ್ರ ಇದನ್ನ ಆನಂದ ಮಠ ಅನ್ನುವ ಪುಸ್ತಕದಿಂದ ವಂದೇ ಮಾತರಂ ಅನ್ನ ಬಂಕಿಂ ಚಂದ್ರ ಚಟರ್ಜಿ ಅವರು ತಗೊಂಡ. ಈ ವಂದೇ ಮಾತರಂ ಮತ್ತು ಆನಂದ ಮಠ ಎರಡೂ ಕೂಡ ಯಾರ್ದಪ್ಪ ಅಂತಂದ್ರ ಬಂಕಿಂ ಚಂದ್ರ ಚಟರ್ಜಿ. ಇತ್ತೀಚೆಗೆ ಇದು 150 ವರ್ಷಗಳು ಏನಾಗೈತಿ ಪೂರೈಕೆಗೊಂಡೈತಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಮಹಾತ್ಮ ಗಾಂಧೀಜಿ ಅವರ ಜೀವನ ಚರಿತ್ರೆ ಬರ್ತೈತ್ರಿ. ಅದೇ ಏನಪ್ಪಾ ಅಂದ್ರ ನನ್ನ ಜೀವನ ನನ್ನ ಸಂದೇಶ. ನನ್ನ ಜೀವನ ನನ್ನ ಸಂದೇಶ ಯಾರ್ದ್ರಿ, ಮಹಾತ್ಮ ಗಾಂಧೀಜಿ ಅವರದಂತೆ ನೋಡ್ತೀವಿ. ಇನ್ನು ಟ್ಯಾಗೂರ್ ಅವರ ಪುಸ್ತಕವನ್ನ ನೋಡ್ತೀವಿ. ಯಾವ್ದಪ್ಪ ಅಂದ್ರದು ಗೀತಾಂಜಲಿ. ಟ್ಯಾಗೂರ್ ಅವರ ಪುಸ್ತಕ ಗೀತಾಂಜಲಿ. ಮತ್ತೆ ಯಾವ್ದಪ್ಪ ಅಂದ್ರ ಪೋಸ್ಟ್ ಆಫೀಸ್ ಅಂತ ನೋಡ್ತೀವಿ. ಪೋಸ್ಟ್ ಆಫೀಸ್. ಇನ್ನ ಭಾರತದ ಮೊದಲ ಪ್ರಧಾನಿ ಯಾರಂತ ನೋಡ್ತೀವ್ರಿ, ಜವಾಹರ್ಲಾಲ್ ನೆಹರು ಅವರಂತೆ ನಾವು ನೋಡ್ತಾ ಹೋಗ್ತೀವಿ. ವಂದೇ ಮಾತರಂ ಬರೆದವರು ಯಾರಪ್ಪ ಅಂದ್ರ ಬಂಕಿಂ ಚಂದ್ರ ಚಟರ್ಜಿ. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋದಾಗ ವಿಚ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ. ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳ್ತಾ ಹೋಗ್ತಾರ. ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ನೋಡಿದಾಗ ಮೊದಲನೇದು ಯಮುನಾ, ಎರಡನೇದು ಗಂಗಾ, ಮೂರನೇದು ಗೋದಾವರಿ, ನಾಲ್ಕನೇದು ಆಪ್ಷನ್ದಾಗ ಏನ್ ಕೊಟ್ಟಾರಿ, ಕೃಷ್ಣ ಅಂತ ಹೇಳಿ ನಾವು ಕೊಡ್ತಾರ. ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತೈತಿ, ಅದು ಯಾವ ನದಿ ರೀ, ಗಂಗಾ ನದಿ ಅಂತ ಹೇಳಿ ನಾವು ನೋಡ್ತೀವಿ. ಭಾರತದ ಅತಿ ಉದ್ದವಾದ ನದಿ ಅದ್ರಿ ಗಂಗಾ ನದಿ. 2.5 ಕಿಲೋಮೀಟರ್ನಷ್ಟು ಉದ್ದವನ್ನ ಹೊಂದೈತಿ. ಇದು ಗಂಗೋತ್ರಿಯಲ್ಲಿ, ಉತ್ತರಾಖಂಡದ ಗಂಗೋತ್ರಿಯಲ್ಲಿ ಏನಾಗ್ತೈತ್ರಿ ಉಗಮ ಸ್ಥಳವನ್ನ ಹೊಂದಿದ್ದು. ಉತ್ತರ ಪ್ರದೇಶದ ದೇವಪ್ರಯಾಗ್ನಲ್ಲಿ ಅಲಕನಂದ ಮತ್ತು ಭಾಗೀರಥಿಯ ಜಲಮೂಲಗಳಿಂದ ಅದನ್ನ ಏನಂತ ಕರೀತಾರ ಅಂತಂದ್ರ ಗಂಗಾ ನದಿ ಅಂತ ಹೆಸರಿನಿಂದ ಇದನ್ನ ಕರೀತಾರೆ. ಯಮುನೋತ್ರಿ ಗಂಗಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಅಂತ ಕರಿತಾ ನೋಡ್ತೀವಿ. ಇನ್ನ ಗೋದಾವರಿ ಏನಪ್ಪಾ ಅಂದ್ರ ಇದನ್ನ ದಕ್ಷಿಣ ಭಾರತದ ಗಂಗೆ ಅಂತ ಕರಿತೀವಿ. ದಕ್ಷಿಣ ಭಾರತದ ಗಂಗೆ ಅಂತ ಕರಿತೀವಿ ಗೋದಾವರಿಯನ್ನ, ಅಥವಾ ವೃದ್ಧ ಗಂಗೆನೂ ಕೂಡ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ, ವೃದ್ಧ ಗಂಗೆ. ದಕ್ಷಿಣ ಭಾರತದಲ್ಲಿ ಪೂರ್ವಾಭಿಮುಖವಾಗಿ ಹರಿಯ ಅತಿ ಉದ್ದವಾದ ನದಿ ಯಾವ್ದಂತ ಕರಿತೀವಿ, ಗೋದಾವರಿ ನದಿ ಅಂತ ಕರಿತೀವಿ. ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ, ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಹೇಳಿ ನೀವೇನ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ನೋಡು. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋದಾಗ
ಮುಂದಿನ ಪ್ರಶ್ನೆ, ಹೂ ಈಸ್ ನೌನ್ ಆಸ್ ದ ಐರನ್ ಮ್ಯಾನ್ ಆಫ್ ಇಂಡಿಯಾ? ಭಾರತದ ಉಕ್ಕಿನ ಮನುಷ್ಯ ಯಾರು ಅಂತ ಕೇಳಿದಾರಿ. ಭಾರತದ ಉಕ್ಕಿನ ಮನುಷ್ಯ ಯಾರಂತ ನೋಡಿದಾಗ ಮೊದಲನೇ ಆಪ್ಷನ್ ಅಲ್ಲಿ ಏನ್ ಇಟ್ಕೊಟ್ರ, ನೆಹರು, ಪಟೇಲ್, ಬೋಸ್ ಮತ್ತು ಗಾಂಧಿ ಅಂತ ಕೇಳಿದಾರೆ. ಭಾರತದ ಏನು ಪ್ರಶ್ನೆ ಕೇಳಿದಾರಿ, ಉಕ್ಕಿನ ಮನುಷ್ಯ ಯಾರು ಅಂತ ನೋಡಿದಾಗ ಭಾರತದ ಉಕ್ಕಿನ ಮನುಷ್ಯ ಯಾರಪ್ಪ ಅಂತಂದ್ರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಂತ ನಾವು ಹೋಗ್ತೀವಿ. ಭಾರತದ ಉಕ್ಕಿನ ಮನುಷ್ಯ ಯಾರಿ, ಸರ್ದಾರ್ ವಲ್ಲಭಾಯ್ ಪಟೇಲ್. ಹಾಗಂದ್ರೆ ಭಾರತದ ಉಕ್ಕಿನ ಮಹಿಳೆ, ಭಾರತದ ಉಕ್ಕಿನ ಮಹಿಳೆ ಅಂತ ನೋಡ್ತೀವಿ. ಭಾರತದ ಉಕ್ಕಿನ ಮಹಿಳೆ ಯಾರಪ್ಪ ಅಂದ್ರ ಅವರು ಇಂದಿರಾ ಗಾಂಧಿ. ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ. ಉಕ್ಕಿನ ಮನುಷ್ಯ ಯಾರಪ್ಪ ಅಂದ್ರ ಸರ್ದಾರ್ ವಲ್ಲಭಾಯ್. ಯಾಕೆ ಉಕ್ಕಿನ ಮನುಷ್ಯ ಅಂತ ಕೇಳ್ತಾರ ಅಂದ್ರೆ 1948 ಭಾರತ 1947 ಸ್ವತಂತ್ರ ಆಗ್ತೈತ್ರಿ. ಸ್ವತಂತ್ರ ಆದ ನಂತರದಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರಿಸುವ ಜವಾಬ್ದಾರಿ ಯಾರಿಗೆ ಕೊಡ್ತಾರಪ್ಪ ಅಂದ್ರ ನೆಹರು ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ. ಹಂಗಾಗಿ ಇವ್ರಿಗೆ ಏನಂತ ಕರಿತೀವಿ ಅಂದ್ರೆ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. 1947 ಏನ್ ಮಾಡ್ತಾರ, ಭಾರತದ ಒಕ್ಕೂಟಕ್ಕೆ ಎಲ್ಲಾ ಏನಪ್ಪಾ ಅಂದ್ರ ಪ್ರಾಂತ್ಯಗಳನ್ನ ಸೇರಿಸಿದ ಹೆಗ್ಗಳಿಕೆ ಯಾರಿಗೆ ಸೇರ್ತೈತಪ್ಪ ಅಂತಂದ್ರೆ ಅವರಿಗೆ ಭಾರತದ ಉಕ್ಕಿನ ಮನುಷ್ಯ ಯಾರಿಗೆ ಸೇರ್ತೈತಿ, ಸರ್ದಾರ್ ವಲ್ಲಭಾಯ್ ಪಟೇಲ್. ಇವರ ಪ್ರತಿಮೆ ಕಂಡು ಬರ್ತೈತ್ರಿ. ಅದನ್ನ ಏನಂತ ಕರೀತಾರಪ್ಪ ಅಂತಂದ್ರ ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತ ಹೇಳಿ ಕರಿತೀವಿ. ಅದನ್ನ ಐಕ್ಯತೆಯ ಮೂರ್ತಿ ಅಂತ ಕರಿತೀವಿ. ಐಕ್ಯತೆಯ ಮೂರ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಐಕ್ಯತೆಯ ಮೂರ್ತಿ ನಮ್ಗೆ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ, ಇದು ಐಕ್ಯತೆಯ ಮೂರ್ತಿ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ನರ್ಮದಾ ನದಿಯ ದಂಡೆ ಮೇಲೆ ಅಹಮದಾಬಾದ್ ಗುಜರಾತ್ ನಲ್ಲಿ ಕಂಡು ಬರ್ತೈತಿ. ಈ ಐಕ್ಯತಾ ಮೂರ್ತಿಯು ಭಾರತದಲ್ಲಿ ಅಷ್ಟೇ ಅಲ್ಲ ರೀ, ಜಗತ್ತಿನ ಅತಿ ಎತ್ತರದ ಪ್ರತಿಮೆಗಳಲ್ಲಿ ಭಾರತದ ಮೊದಲನೇದೈತಿ. ಅದೇ ಯಾವ್ದಪ್ಪ ಅಂದ್ರೆ ಐಕ್ಯತಾ ಪ್ರತಿಮೆ, ಸ್ಟ್ಯಾಚ್ಯೂ ಆಫ್ ಯುನಿಟಿ. ನರ್ಮದಾ ನದಿ ದಂಡೆ ಮೇಲೆ ಗುಜರಾತ್ ಅಹಮದಾಬಾದ್ ನಲ್ಲಿ ಕಂಡು ಬರ್ತೈತಿ. ಆಮೇಲೆ ಇದರ ಎತ್ತರ ಎಷ್ಟೈತೆ ಅಂದ್ರೆ 182 ಮೀಟರ್ ಎತ್ತರಗಳನ್ನ ಇದನ್ನ ಹೊಂದೈತಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಏನಂತ ಕರಿತೀವಪ್ಪ ಅಂದ್ರ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತೇವೆ ಅಂತ ನೋಡ್ತಾ. ಮುಂದಿನ ಪ್ರಶ್ನೆ ನೋಡಿದಾಗ, ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತ ಕೇಳಿದಾರ. ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತ ಕೇಳಿದಾಗ ಆಪ್ಷನ್ ಎ ರಾಜೇಂದ್ರ ಪ್ರಸಾದ್ ಅಂತೈತ್ರಿ, ಆಪ್ಷನ್ ಬಿ ನೆಹರು, ಆಪ್ಷನ್ ಸಿ ಅಬ್ದುಲ್ ಕಲಾಂ, ಆಪ್ಷನ್ ಡಿ ಗಾಂಧಿ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಭಾರತದ ಮೊದಲ ರಾಷ್ಟ್ರಪತಿ ಯಾರಪ್ಪ ಅಂದ್ರ ರಾಜೇಂದ್ರ ಪ್ರಸಾದ್ ಅವರು. ಹಂಗಂದ್ರೆ ಭಾರತದ ಮೊದಲ ಪ್ರಧಾನಿ ಯಾರಿ, ಭಾರತದ ಮೊದಲ ಪ್ರಧಾನಿ ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಅಂತ ನಾವು ಹೋಗ್ತೀವಿ. ಇನ್ನ ಮುಂದಿನ ಪ್ರಶ್ನೆ ನೋಡಿದಾಗ, ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್, ಸೌರಮಂಡಲದ ಅತ್ಯಂತ ದೊಡ್ಡದಾದ ಗ್ರಹ ಯಾವುದು ಅಂತ ಕೇಳ್ತಾರೆ. ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ಯಾವುದು ಅಂತ ಕೇಳಿದಾಗ ಆಪ್ಷನ್ ಎ ಅರ್ತ್, ಮಾರ್ಸ್, ಜುಪಿಟರ್ ಮತ್ತು ಸ್ಯಾಟರ್ನ್ ಅಂತ ಕೇಳಿದಾರೆ. ಕನ್ನಡದಲ್ಲಿ ನೋಡ್ಬೇಕಾದ್ರೆ ಇದನ್ನ ಭೂಮಿ, ಮಾರ್ಸ್ ಅಂದ್ರ ಮಂಗಳ, ಜುಪಿಟರ್ ಅಂದ್ರ ಗುರು ಗ್ರಹ, ಇನ್ನ ಸ್ಯಾಟರ್ನ್ ಅಂದ್ರೆ ಏನಪ್ಪಾ ಅಂದ್ರ ಶನಿ ಗ್ರಹ. ಸೌರಮಂಡಲದ ಅತ್ಯಂತ ದೊಡ್ಡದಾದ ಗ್ರಹ ಯಾವ್ದ್ರಿ, ಗುರು ಗ್ರಹ ಅಥವಾ ಜುಪಿಟರ್ ಅಂತ ಕೇಳ್ತೀವಿ. ಹಾಗಂದ್ರೆ ಸೌರಮಂಡಲದಲ್ಲಿ ಒಟ್ಟು ಎಷ್ಟು ಗ್ರಹಗಳನ್ನ ಒಳಗೊಂಡೈತೆ ಅಂದ್ರೆ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳನ್ನ ಹೊಂದೈತಿ. ಸೌರಮಂಡಲದಲ್ಲಿ ಎಷ್ಟು ಗ್ರಹಗಳನ್ನ ಒಳಗೊಂಡೈತ್ರಿ, 8 ಗ್ರಹಗಳನ್ನ. ಮೊದಲನೇದು ಯಾವ್ದು ನೋಡ್ತೀವಪ್ಪ ಅಂದ್ರೆ ಇಲ್ಲಿಂದ ಚಿಕ್ಕದಾದ ಗ್ರಹ ಅಂತ ನೋಡ್ತೀವಿ. ಯಾವ ಗ್ರಹ ರೀ, ಬುಧ. ಆಮೇಲೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೋನಸ್, ನ್ಯಾಪ್ಚೂನ್ ಅಂತ ನಾವೇನ್ ನೋಡ್ತೀವ್ರಿ ಗ್ರಹಗಳನ್ನ ನೋಡ್ತಾ ಹೋಗ್ತೀವಿ. ಸೌರಮಂಡಲದಲ್ಲಿ ಸೂರ್ಯನಿಂದ ಅತ್ಯಂತ ಸಮೀಪದಲ್ಲಿರುವಂತಹ ಗ್ರಹ ಯಾವ್ದಂತ ಕರಿತೀವಿ ಅಂದ್ರ ಬುಧ ಗ್ರಹ ಅಂತ ಕರಿತೀವಿ. ಸೌರಮಂಡಲದಲ್ಲಿ ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವಂತಹ ಗ್ರಹ ಯಾವ್ದ್ರಿ, ಇದನ್ನ ನ್ಯಾಪ್ಚೂನ್ ಅಂತ ನಾವೇನ್ ಮಾಡ್ತೀವಿ ಕಂಡು ಬರ್ತೀವಿ. ಹಾಗಾದ್ರೆ ಸೌರಮಂಡಲದ ಅತ್ಯಂತ ದೊಡ್ಡದಾದ ಗ್ರಹ ಯಾವ್ದಂದ್ರ
ಗುರು ಗ್ರಹ ಅಂತ ಕರಿತೀವಿ. ಇನ್ನ ಭೂಮಿಯನ್ನ ನೀಲಿ ಗ್ರಹ ಎಂದು ಕರೆಯುತ್ತೇವೆ. ಮಂಗಳವನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಕೆಂಪು ಗ್ರಹ ಅಂತ ಕರಿತೀವಿ. ಶನಿಯನ್ನ ಏನಂತ ಕರಿತೀವಪ್ಪ ಅಂತಂದ್ರ ಸೌಂದರ್ಯವರ್ಧಕ ಅಥವಾ ಸೌಂದರ್ಯದ ಗ್ರಹ, ಯಾವುದೇ ತೂಕವನ್ನ ಹೊಂದಿಲ್ಲ. ಅಥವಾ ಉಂಗುರ ಗ್ರಹ ಅಂತ ಹೇಳಿ ಯಾವ್ದನ್ನ ಕರಿತೀವಿ ಅಂದ್ರ ಸ್ಯಾಟ್ರನ್ ಅನ್ನ ಕರಿತೀವಿ. ಭೂಮಿಯನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ನೀಲಿ ಗ್ರಹ, ಭೂಮಿಯನ್ನ ನೀಲಿ ಗ್ರಹ. ಮಾರ್ಸ್ ಅನ್ನ ಏನಂತ ಕರಿತೀವಿ ಅಂದ್ರೆ ಇದನ್ನ ಕೆಂಪು ಗ್ರಹ ಅಂತ ಕರಿತೀವಿ. ಆಮೇಲೆ ಸೌರಮಂಡಲದ ಅತ್ಯಂತ ದೊಡ್ಡದಾದ ಗ್ರಹ ಯಾವ್ದಪ್ಪ ಅಂದ್ರ ಗುರು ಗ್ರಹ ಅಂತ ನೋಡ್ತೀವಿ. ಆಮೇಲೆ ಶನಿಯನ್ನ ಸೌಂದರ್ಯವರ್ಧ ಗ್ರಹ ಏನಂತ ಕರಿತೀವಿ ಅಂದ್ರ ಗುರು ಗ್ರಹ ಅಂತ ಕರಿತೀವಿ. ಸೌರಮಂಡಲದಲ್ಲಿ ಕಂಡು ಬರೋದು ಒಟ್ಟು ಎಷ್ಟು ಗ್ರಹಗಳ? 8 ಗ್ರಹಗಳು ಅಂತ ನೋಡ್ತೀವಿ. 2006ರಲ್ಲಿ ಪ್ಲೂಟೋ ಅನ್ನುವುದು ಗ್ರಹ ಅಂತ ಸಾಬೀತಾಗಿಲ್ಲ. ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರ ಅದು ಗ್ರಹ ಅಲ್ಲ ಅಂತ ನಾವು ನೋಡ್ತಾ ಹೋಗ್ತೀವಿ. ಪ್ರಸ್ತುತ ಸೌರಮಂಡಲದಲ್ಲಿ ಕಂಡು ಬರುವಂತಹ ಗ್ರಹ ಎಷ್ಟು? 8. ವೆರಿ ಇಂಪಾರ್ಟೆಂಟ್. ಅಗ್ನಿ ನೀರಿನಲ್ಲಿ ಸೌರಮಂಡಲದ ಬಗ್ಗೆ ಕಂಪಲ್ಸರಿ ಒಂದ್ ಪ್ರಶ್ನೆಗಳು ನಿಮ್ಗೆ ಏನ್ ಮಾಡ್ತಾವ್ರಿ? ಬಂದೇ ಬರ್ತಾವ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿದಾಗ, ಕಾರ್ಗಿಲ್ ವಾರ್ ಟುಕ್ ಪ್ಲೇಸ್ ಇನ್, ಕಾರ್ಗಿಲ್ ಯುದ್ಧವು ಯಾವ ವರ್ಷದಲ್ಲಿ ನಡೀತು ಅಂತ ಕೇಳ್ತಾರ. ಇದೇ ಹಿಂದಿನ ಪ್ರಶ್ನೆಗಳ ನೋಡಿದೀವಿ. ಕಾರ್ಗಿಲ್ ಯುದ್ಧವು ಭಾರತ ಮತ್ತು ಪಾಕಿಸ್ತಾನ ಇಬ್ಬರು ನಡುವೆ ನಡೆದಂತಹ ಈ ಯುದ್ಧವು 1999ರಲ್ಲಿ ಕಾರ್ಗಿಲ್ ಯುದ್ಧವು ಏನ್ ಮಾಡ್ತದ್ರಿ? ನಡೀತಾ ಹೋಗ್ತೈತಿ ಅಂತ ನಾವು ನೋಡ್ತಾ ಹೋಗ್ತೀವಿ. 1971 ಕೂಡ ಭಾರತ ಪಾಕಿಸ್ತಾನ ಯುದ್ಧ ಏನ್ ಮಾಡ್ತೀರಿ? ನಡಿತೈತಿ. 65ರಲ್ಲಿ ಕೂಡ ನಡಿತೈತಿ. 1966ರಲ್ಲಿ ಏನಾಗ್ತೈತಪ್ಪ ಅಂದ್ರೆ ಒಂದು ಒಪ್ಪಂದದ ಮೂಲಕ ಇದು ಏನಾಗ್ತೈತ್ರಿ? ಕೊನೆಗೊಳ್ಳತೈತಿ. ಅದನ್ನೇ ಏನಂತ ಕರಿತೀವಿ ಅಂದ್ರ ತಾಷ್ಕೆಂಟ್ ಒಪ್ಪಂದ ಅಂತ ಕರಿತಾ ಹೋಗ್ತೀವಿ. ಕಾರ್ಗಿಲ್ ಯುದ್ಧವು 1999ರಲ್ಲಿ ಏನಾಗ್ತೈತಿ? ನಡೆದ್ರ 1965ರಲ್ಲೂ ಕೂಡ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆದೈತಿ. ಈ ಯುದ್ಧದ 1966ರಲ್ಲಿ ಕೊನೆಗೊಳ್ತೈತಿ. ಈ ತಾಷ್ಕೆಂಟ್ ಅನ್ನುವ ಸ್ಥಳವು ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ಪ್ರಸ್ತುತ ರಷ್ಯಾ ಅಂತ ನಾವು ನೋಡ್ತೀವಿ. ರಷ್ಯಾ ದೇಶದಲ್ಲಿ ಇದೇನ್ ಮಾಡ್ತೈತಿ? ನಮಗ ಕಂಡು ಬರ್ತೈತಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಇದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಒಪ್ಪಂದದ ಮೂಲಕ ಏನಾಗ್ತೈತಿ? ತಾಷ್ಕೆಂಟ್ ಅನ್ನೋದು ಇದು ರಷ್ಯಾದಲ್ಲಿ ಕಂಡು ಬರುವ ಈ ಸ್ಥಳದಲ್ಲಿ ಏನು ಯುದ್ಧ 1965-66ರಲ್ಲಿ ಒಪ್ಪಂದದ ಮೂಲಕ ಏನಾಗ್ತೈತ್ರಿ? ಕೊನೆಗೊಳ್ತೈತೆ. ಇದರ ನಂತರ ದಿನದಲ್ಲಿ ಏನಾಗ್ತೈತಪ್ಪ ಅಂತಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮರಣ ಆಗ್ತೈತಿ. ಭಾರತದ ಪ್ರಧಾನಿಯ ಹುದ್ದೆಯಲ್ಲಿದ್ದು ವಿದೇಶದಲ್ಲಿ ಮರಣ ಹೊಂದಿದ ವ್ಯಕ್ತಿ ಯಾರಂತ ಕೇಳ್ತಾರ. ಅವರೇ ಯಾರಪ್ಪ ಅಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ. ತಾಷ್ಕೆಂಟ್ ಒಪ್ಪಂದದ ನಂತರ ಅವರದು ಮರಣವನ್ನ ಹೊಂತಾರ ಅಂತ ನೋಡ್ತೀವಿ. ಹಾಗಾದ್ರೆ ಕಾರ್ಗಿಲ್ ಯುದ್ಧವು ಯಾವುದಕ್ಕೆ ಸಂಬಂಧಪಟ್ಟಿದೆ? ಯಾವ ವರ್ಷದಂದ್ರ 1999ರಲ್ಲಿ ಅಂತ ನೋಡ್ತೀವಿ. ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ ಅಂತ ಕರಿತೀವಿ. ಭಾರತ ದೇಶದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದಾರೆ. ಆಪ್ಷನ್ ಎ K2, ಆಪ್ಷನ್ ಬಿ ಎವರೆಸ್ಟ್, ಆಪ್ಷನ್ ಸಿ ಕಾಂಚನಜುಂಗ, ಆಪ್ಷನ್ ಡಿ ನಂದಾದೇವಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಭಾರತ ದೇಶದ ಅತ್ಯಂತ ಎತ್ತರವಾದ ಶಿಖರ ಯಾವ್ದಪ್ಪ ಅಂದ್ರೆ K2 ಅಂದ್ರೆ ಏನ್ರಿ? K2 ಅಂದ್ರ ಕಾರಾಕೋರಂ 2 ಕೆ ಅನ್ನ ಕೂಡಿಸಿದಾಗ ಇದೇನಾಕೈತಿ? K2 ಕಾರಾಕೋರಂ ರೇಂಜಸ್ ಅಂತ ಕರಿತೀವಿ. K2 ಅಥವಾ ಗಾಡ್ವಿನ್ ಸ್ಟೀನ್ ಅಂತ ಕರಿತೀವಿ. ಭಾರತ ದೇಶದ ಅತ್ಯಂತ ಎತ್ತರವಾದ ಶಿಖರ. ಇನ್ನು ಎವರೆಸ್ಟ್ ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ. ಜಗತ್ತಿನ ಎತ್ತರದ ಶಿಖರ ಯಾವ್ದಪ್ಪ ಅಂದ್ರ ಮೌಂಟ್ ಎವರೆಸ್ಟ್. ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಇದು ನಮ್ಗ ನೇಪಾಳ ದೇಶದಲ್ಲಿ ಮೌಂಟ್ ಎವರೆಸ್ಟ್ ನಮ್ಗ ಕಂಡು ಬರ್ತೈತಿ. ಇನ್ನ ಕಾಂಚನಜುಂಗ ಭಾರತ ದೇಶದ ಎತ್ತರವಾದ ಶಿಖರ ಯಾವ್ದ್ರಿ? K2. ಭಾರತದ 2ನೇ ಎತ್ತರವಾದ ಶಿಖರ ಕಾಂಚನಜುಂಗ. ಅಥವಾ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಎತ್ತರವಾದ ಶಿಖರ ಅಂತ ನಾವ್ ಅದನ್ನ ಏನ್ ಮಾಡ್ತೀವ್ರಿ? ನೋಡ್ತಾ ಹೋಗ್ತೀವಿ. ಹಿಮಾಲಯದ ಎತ್ತರದ ಪರ್ವತ ಶ್ರೇಣಿಗಳಲ್ಲಿ ಯಾವ್ದು ಬರ್ತೈತ್ರಿ? ಕಾಂಚನಜುಂಗ. ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರೆ ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತೈತಿ. ಸಿಕ್ಕಿಂ ರಾಜ್ಯದಲ್ಲಿ. ಇನ್ನು ನಂದಾದೇವಿ ಕೂಡ ಭಾರತದಲ್ಲಿ ಕಂಡು ಬರ್ತೈತಿ. ಭಾರತ ದೇಶದ ಅತ್ಯಂತ ಎತ್ತರವಾದ ಶಿಖರ K2. ಇದು ಕಾರಾಕೋರಂ ಪರ್ವತ ಶ್ರೇಣಿಗಳಲ್ಲಿ ಕಂಡು ಬಂದು ಈ K2 ಭಾರತದ ಅತ್ಯಂತ ಎತ್ತರವಾದ ಶಿಖರ ಆಗೈತಿ. ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ ಯಾವ್ದಪ್ಪ ಅಂತಂದ್ರ ಮೌಂಟ್ ಎವರೆಸ್ಟ್ ನೇಪಾಳದಲ್ಲಿ ಕಂಡು ಬರ್ತೈತಿ. ಇನ್ನು ಕಾಂಚನಜುಂಗ ಭಾರತದ 2ನೇ ಎತ್ತರವಾದ ಶಿಖರ ಆಗಿದ್ದು ಸಿಕ್ಕಿಂನಲ್ಲಿ ಕಂಡು ಬರ್ತೈತಿ. ಜಗತ್ತಿನ ಮೊದಲ ಎತ್ತರವಾದ ಶಿಖರ ಯಾವ್ದಪ್ಪ ಅಂತಂದ್ರ ಮೌಂಟ್ ಎವರೆಸ್ಟ್. ಜಗತ್ತಿನ 2ನೇ ಎತ್ತರವಾದ ಶಿಖರ K2. ಜಗತ್ತಿನ 3ನೇ ಎತ್ತರವಾದ ಶಿಖರ ಯಾವ್ದಪ್ಪ ಅಂದ್ರ ಕಾಂಚನಜುಂಗ. 2 ಮತ್ತು 3 ಭಾರತದಲ್ಲಿ ಇವು ಕಂಡು ಬರುವಂತ ಅತ್ಯಂತ ಎತ್ತರವಾದ ಶಿಖರಗಳು ಯಾವ್ದಪ್ಪ ಅಂದ್ರ ಕಾರಾಕೋರಂ ಮತ್ತು ಕಾಂಚನಜುಂಗ. ಜಗತ್ತಿನಲ್ಲಿ 2 ಮತ್ತು 3ನೇ ಸ್ಥಾನದಲ್ಲಿ ನಮಗ ಕಂಡು ಬರ್ತಾವ. ವೆರಿ 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 ಇಂಪಾರ್ಟೆಂಟ್ ಎವರ್ ಗ್ರೀನ್ ಕ್ವಶನ್ಸ್ ನಮಗ ಅಗ್ನಿವೀರ ಪ್ರಶ್ನೆ ಪತ್ರಿಕೆಯಲ್ಲಿ ಇದೆ. ಈ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಮುಂದಿನ ಪ್ರಶ್ನೆ ನೋಡಿದಾಗ
ಫೌಂಡರ್ ಆಫ್ ದಿ ಮೌರ್ಯ ಸಾಮ್ರಾಜ್ಯ. ಇತಿಹಾಸದ ಪ್ರಶ್ನೆ ಬಂದದ್ರಿ ಇಲ್ಲಿ, ಇತಿಹಾಸದ ಪ್ರಶ್ನೆ ಅಂತ ನೋಡ್ತೀವಿ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಕೇಳಿದಾರ. ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಡಿ ಬಿಂದುಸಾರ, ಆಪ್ಷನ್ ಡಿ ಹರ್ಷ ಅಂತ ಕೇಳಿದಾರೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಕೇಳಿದಾಗ ಹೆಸರೇ ಹೇಳ್ತೈತ್ರಿ ಇಲ್ಲಿ, ಚಂದ್ರಗುಪ್ತ ಮೌರ್ಯ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಅಶೋಕನ ನೋಡ್ಬೇಕಂತಂದ್ರ ಅಶೋಕನು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಅಂತ ನೋಡ್ತೀವಿ. ಮೌರ್ಯ ಸಾಮ್ರಾಜ್ಯ ಅತ್ಯಂತ ಪ್ರಸಿದ್ಧವಾದ ದೊರೆ ಯಾರಪ್ಪ ಅಂತಂದ್ರ ಅಶೋಕ ಅಂತ ನೋಡ್ತೀವಿ. ಅಶೋಕನ ಬಗ್ಗೆ ನಮಗ್ ಪ್ರಶ್ನೆ ಬರ್ಬೇಕಂದ್ರ ಯಾವುದ್ರ ಬಗ್ಗೆ ಕೇಳ್ತಾರಪ್ಪ ಅಂದ್ರ ಕಳಿಂಗ ಯುದ್ಧದ ಬಗ್ಗೆ ಕೇಳ್ತಾರ. ಅಶೋಕನ ಜೀವಿತಾವಧಿಯಲ್ಲಿ ಒಂದೇ ಒಂದು ಯುದ್ಧವನ್ನ ಮಾಡ್ತಾನ್ರಿ, ಕಳಿಂಗ ಯುದ್ಧವನ್ನ ಮಾಡ್ತಾನ. ಯಾವ ವರ್ಷ ಕಳಿಂಗ ಯುದ್ಧ ನಡೀತೈತಪ್ಪ ಅಂದ್ರೆ 261 ಬಿಫೋರ್ ಕ್ರೈಸ್ಟ್ BC ಯಲ್ಲಿ ಕಳಿಂಗ ಯುದ್ಧ ನಡೀತೈತಿ. ಅಶೋಕ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಅಶೋಕನು ಮತ್ತು ಒಡಿಸಾದ ದೊರೆ ಖಾರವೇಲು ನಡುವೆ ನಡೆದ ಯುದ್ಧವನ್ನೇ ಏನಂತ ಕರಿತೀವಿ ಅಂದ್ರೆ ಕಳಿಂಗ ಯುದ್ಧ ಅಂತ. ನಾನು ಒಡಿಸಾದ ದವಲಿ ಬಳಿ ಯುದ್ಧ ನಡೀತೈತ್ರಿ. ಅಶೋಕನು ಜೀವಿತಾವಧಿಯಲ್ಲಿ ಒಂದೇ ಒಂದು ಯುದ್ಧವನ್ನ ಮಾಡ್ತಾನ, ಅದೇ ಕಳಿಂಗ ಯುದ್ಧ ಅಂತ ನೋಡ್ತೀವಿ. ಅಶೋಕನು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಆಗ್ತಾನ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರಪ್ಪ ಅಂದ್ರ ಚಂದ್ರಗುಪ್ತ ಮೌರ್ಯ ಅಂತ ನೋಡ್ತೀವಿ. ಇನ್ನ ಬಿಂದುಸಾರನ ಬಗ್ಗೆ ನೋಡ್ಬೇಕಂದ್ರ ಚಂದ್ರಗುಪ್ತನ ಮೌರ್ಯನ ನಂತರ ಆಳ್ವಿಕೆಗೆ ಬಂದವನೇ ಯಾರಪ್ಪ ಅಂದ್ರ ಬಿಂದುಸಾರ. ಈತನು ಯಾವುದೇ ಯುದ್ಧಗಳನ್ನ ಮಾಡದಾಗಿಲ್ಲ, ಹಂಗಾಗಿ ಇವಾಗಿರುವಂತಹ ಬಿರುದು ಏನಪ್ಪಾ ಅಂದ್ರ ಅಮಿತ್ರೋ ಘಾತಕ ಅಂತ ಕರಿತೀವಿ. ಅಮಿತ್ರೋ ಘಾತಕ ಅಥವಾ ಇನ್ನೂ ಒಂದು ಏನಂತ ಕರಿತೀವಿ ಅಂದ್ರ ಶತ್ರು ವಿನಾಶಕ, ಶತ್ರು ವಿನಾಶಕ ಅಂತ ಕರಿತೀವಿ. ಯಾವುದೇ ಯುದ್ಧಗಳನ್ನ ಮಾಡದೆ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಸಾಮ್ರಾಜ್ಯವನ್ನ ನಡ್ಸ್ಕೊಂಡು ಹೋಗ್ತಿರ್ತಾನ. ಚಂದ್ರಗುಪ್ತ ನಂತರ ಆಳ್ವಿಕೆಗೆ ಬಂದವನೇ ಬಿಂದುಸಾರ. ಬಿಂದುಸಾರನ ಮಗನೇ ಯಾರಪ್ಪ ಅಂತಂದ್ರ ಅಶೋಕ ಅಂತ ನಾವು ನೋಡ್ತಾ ಹೋಗ್ತೀವಿ. ಇನ್ನ ಹರ್ಷ ಅಂತ ನೋಡಿದ್ರೆ ವರ್ಧನ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರ ಹರ್ಷವರ್ಧನ. ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದ್ರೆ ಪುಷ್ಯಭೂತಿ ಅಂತ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ನಾವು ನೋಡ್ತೀವಿ. ಪ್ಲಾಸಿ ಯುದ್ಧವು ಯಾವ ವರ್ಷ ನಡೀತು ಅಂತ ನಮಗೆ ಪ್ರಶ್ನೆ ಬಂದಾರ. ಎವರ್ ಗ್ರೀನ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್, ಭಯಂಕರ ಇಂಪಾರ್ಟೆಂಟ್ ಪ್ರಶ್ನೆ ಯಾವ್ದ್ರಿ? ಪ್ಲಾಸಿ ಯುದ್ಧ ಅಂತ ನಾವು ನೋಡ್ತೀವಿ. ಈ ಪ್ಲಾಸಿ ಯುದ್ಧ ಅಥವಾ ಈ ಪ್ಲಾಸಿ ಅನ್ನುವ ಸ್ಥಳ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರ ಪಶ್ಚಿಮ ಬಂಗಾಳದಲ್ಲಿ ಈ ಪ್ರದೇಶ ನಮಗೆ ಏನ್ ಮಾಡ್ತೈತಿ ಕಂಡು ಬರ್ತೈತಿ. ಭಾಗೀರಥಿಯ ಶಾಖೆಯಲ್ಲಿ ಇದು ಏನ್ ಮಾಡ್ತೈತಪ್ಪ ನಮ್ಗ ಕಂಡು ಬರ್ತೈತಿ ಅಂತ ನೋಡ್ತೀವಿ. 1757 ಬಿ, 1857, 1761, 1947. ಪ್ಲಾಸಿ ಕದನವು ಯಾವ ವರ್ಷ ನಡೀತೈತಪ್ಪ ಅಂತಂದ್ರ 1757ರಲ್ಲಿ ಪ್ಲಾಸಿ ಕದನ ನಮ್ಗೆ ಏನ್ ಮಾಡ್ತದ್ರಿ ನಡೀತೈತಿ. ಇನ್ನು 1857ರಲ್ಲಿ ಏನಾಗ್ತೈತಿ ಅಂದ್ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ 1857ರಲ್ಲಿ. ಇನ್ನು 1761ರಲ್ಲಿ ಏನಾಗ್ತದಪ್ಪ ಅಂದ್ರ ಮೂರನೇ ಪಾನಿಪತ್ ಯುದ್ಧ ನಡೀತೈತ್ರಿ. ಮೂರನೇ ಪಾನಿಪತ್ ಯುದ್ಧ ನಡೀತಾ. ಇನ್ನು 1947 ಏನಪ್ಪಾ ಅಂದ್ರ ಭಾರತ ಏನಾಗ್ತೈತ್ರಿ ಬ್ರಿಟಿಷರ ಕೈಯಿಂದ ಸ್ವತಂತ್ರ ಆಗ್ತದೆ ಅಂತ. ಪ್ಲಾಸಿ ಯುದ್ಧವು 1757. ಪ್ಲಾಸಿ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರ ನಮ್ಗ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕಂಡು ಬರುವಂತಹ ಭಾಗೀರಥಿಯ ನದಿ ಶಾಖೆಯಲ್ಲಿ ನಮ್ಗೆ ಏನ್ ಕಂಡು ಬರ್ತೈತಿ ಪ್ಲಾಸಿಯನ್ನ ಕಂಡು ಬರ್ತೈತಿ. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತೈತ್ರಿ. 1761ರಲ್ಲಿ ಮೊದಲನೇ ಪಾನಿಪತ್. ಹಂಗಂದ್ರ ಮೊದಲನೇ ಪಾನಿಪತ್ ಯುದ್ಧ, ಎರಡನೇ ಪಾನಿಪತ್ ಯುದ್ಧ ಮತ್ತು ಮೂರನೇ ಪಾನಿಪತ್ ಯುದ್ಧ ಎಕ್ಸಾಮ್ದಾಗ ಬಹಳ ಸಲ ಎಕ್ಸಾಮ್ದಾಗ ಕೇಳಿದಾರೆ. ಕಮೆಂಟ್ ಮಾಡ್ರಿ, ಮೊದಲನೇ ಪಾನಿಪತ್ ಯುದ್ಧ, ಎರಡನೇ ಪಾನಿಪತ್ ಯುದ್ಧ ಮತ್ತು ಮೂರನೇ ಪಾನಿಪತ್ ಯುದ್ಧ ಯಾವ ವರ್ಷ ನಡೀತ ಅಂತ ಹೇಳಿ ನಮ್ಗ ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಲಾರ್ಜೆಸ್ಟ್ ಕೋಸ್ಟಲ್ ಸ್ಟೇಟ್ ಅಂತ ಕೇಳಿದ. ಭಾರತದ ಅತಿ ಉದ್ದವಾದ ಕೋಸ್ಟಲ್ ಏರಿಯಾವನ್ನ ಹೊಂದಿದ ರಾಜ್ಯ ಯಾವುದು ಅಂತ ಕೇಳಿದಾರ. ಪ್ರಶ್ನೆ ಆಪ್ಷನ್ ಒಳಗೆ ಎ ಕೊಟ್ಟಾರಿ ಕರ್ನಾಟಕ, ಬಿ ತಮಿಳುನಾಡು, ಸಿ ಗುಜರಾತ್, ಡಿ ಏನ್ ಕೊಟ್ಟಾರಂದ್ರೆ ಕೇರಳ ಕೊಟ್ಟಾರ ನಮಗಂತ ನೋಡ್ತೀವಿ. ಭಾರತದ ಅತಿ ಉದ್ದವಾದ ಏನಪ್ಪಾ ಅಂದ್ರ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದ ರಾಜ್ಯ ಯಾವುದು ಅಂತಾರ. ಇದು ಎವರ್ ಗ್ರೀನ್ ಕ್ವಶನ್. ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಗೆ ಬಂದೇ ಬರ್ತೈತಿ, ಯಾವ ಶಿಫ್ಟ್ ಆದ್ರೂ ಬರಬಹುದು. ಹಂಗಾಗಿ ಈ ಪ್ರಶ್ನೆಗೆ ಉತ್ತರ ಯಾವ್ದಪ್ಪ ಅಂತಂದ್ರ ಗುಜರಾತ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಏನ ಕೋಸ್ಟಲ್ ಏರಿಯಾಗಳನ್ನ ಹೊಂದಿದ ಭಾರತದ ಒಟ್ಟು ಎಷ್ಟು ರಾಜ್ಯಗಳು ಕೋಸ್ಟಲ್ ಏರಿಯಾಗಳನ್ನ ಹೊಂದಾವ ಅಂತ ನಾವು ನೋಡಿದಾಗ
ಭಾರತದ ಒಟ್ಟು 9 ರಾಜ್ಯಗಳು ಏನ್ ಮಾಡಿದವ್ರಿ ಕೋಸ್ಟಲ್ ಏರಿಯಾಗಳನ್ನ ಹೊಂದವ. ಭಾರತದ ಎಷ್ಟು ರಾಜ್ಯಗಳು ಕೋಸ್ಟಲ್ ಏರಿಯಾಗಳನ್ನ ಹೊಂದವ್ರ? 9 ರಾಜ್ಯಗಳು ಕರಾವಳಿ ತೀರ ಪ್ರದೇಶಗಳನ್ನು ಹೊಂದವ. ಭಾರತದ ಒಟ್ಟು ಎಷ್ಟು ರಾಜ್ಯಗಳು ಕರಾವಳಿ ತೀರ ಪ್ರದೇಶಗಳನ್ನು ಹೊಂದವ ಅಂದ್ರೆ ಒಟ್ಟು 9 ಕರಾವಳಿ ತೀರ ಪ್ರದೇಶನ ಹೊಂದಿದ ರಾಜ್ಯಗಳು. ಅದರಲ್ಲಿ ಅತ್ಯಂತ ಉದ್ದವಾದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದ ರಾಜ್ಯ ಯಾವ್ದಪ್ಪ ಅಂದ್ರ ಗುಜರಾತ್ ಅಂತ ನಾವು ನೋಡ್ತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮೊದಲನೇದು ಕರಾವಳಿ ತೀರ ಪ್ರದೇಶ ಹೊಂದಿದ್ದು ಯಾವ್ದಪ್ಪ ಅಂದ್ರ ಗುಜರಾತ್. ಇಲ್ಲ ಯಾವ್ದು ಬರ್ತೈತ್ರಿ? ಮಹಾರಾಷ್ಟ್ರ. ಮಹಾರಾಷ್ಟ್ರ ಇಲ್ಲೇ ಬರ್ತೈತಿ. ಗೋವಾ. ಗೋವಾ ನಂತರದಲ್ಲಿ ರಾಜ್ಯ ಕರ್ನಾಟಕ. ಕರ್ನಾಟಕ ನಂತರ ಕೇರಳ. ಕರ್ನಾಟಕದ ನಂತರ ಕೇರಳ. ಈ ಸೈಡ್ದಾರ ಏನಪ್ಪಾ ಅಂದ್ರೆ ಪಶ್ಚಿಮದ ಪೂರ್ವ ಸೈಡ್ದಲ್ಲಿ ನೋಡ್ತೀವಿ. ಇಲ್ಲಿ ಯಾವ್ದು ಬರ್ತೈತಪ್ಪ ಅಂತಂದ್ರ ತಮಿಳುನಾಡು. ತಮಿಳುನಾಡು, ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ ನೆಕ್ಸ್ಟ್ ಒಡಿಸ್ಸಾ. ಒಡಿಸ್ಸಾ ಮತ್ತು ಇಲ್ಲಿ ಬರುವುದು ಯಾವ್ದಪ್ಪ ಅಂದ್ರ ಪಶ್ಚಿಮ ಬಂಗಾಳ. ಇವು ಏನಪ್ಪಾ ಅಂದ್ರ ಭಾರತದ 9 ರಾಜ್ಯಗಳು ಕೋಸ್ಟಲ್ ಏರಿಯಾವನ್ನ ಕರಾವಳಿ ತೀರ ಪ್ರದೇಶ ಹೊಂದಿದ ರಾಜ್ಯ. ಅದರಲ್ಲಿ ಅತ್ಯಂತ ಉದ್ದವಾದ ಕರಾವಳಿ ತೀರ ಪ್ರದೇಶ ಹೊಂದಿದ ರಾಜ್ಯ ಯಾವ್ದಪ್ಪ ಅಂದ್ರ ಗುಜರಾತ್. ಒಟ್ಟು 1600 ಕಿಲೋಮೀಟರ್ ಅಷ್ಟು ಕರಾವಳಿ ತೀರ ಪ್ರದೇಶ ಹೊಂದೈತ್ರಿ. ಇನ್ನ ಮಹಾರಾಷ್ಟ್ರ ನೋಡಿದಾಗ ಮಹಾರಾಷ್ಟ್ರ 780ರಷ್ಟು ಕರಾವಳಿ ತೀರ ಪ್ರದೇಶ ಹೊಂದೈತಿ. ಗೋವಾ 100 ಕಿಲೋಮೀಟರ್ ಅಷ್ಟು ಕರಾವಳಿ ತೀರದ ಪ್ರದೇಶ. ಅತ್ಯಂತ ಉದ್ದವಾದ ಕರಾವಳಿ ತೀರ ಪ್ರದೇಶ ಹೊಂದಿದ ರಾಜ್ಯ ಗುಜರಾತ್. ಅತಿ ಕಡಿಮೆ ಕರಾವಳಿ ತೀರ ಪ್ರದೇಶ ಹೊಂದಿದ ರಾಜ್ಯ ಯಾವ್ದಪ್ಪ ಅಂದ್ರದು ಗೋವಾ. 100 ಕಿಲೋಮೀಟರ್ ಅಷ್ಟು ಹೊಂದೈತಿ. ಇನ್ನ ಕರ್ನಾಟಕ 320 ಕಿಲೋಮೀಟರ್. ಕೇರಳ 580 ಕಿಲೋಮೀಟರ್ ಅಷ್ಟು ಕರಾವಳಿ ತೀರ ಪ್ರದೇಶವನ್ನ ಹೊಂದೈತಿ. ಇನ್ನ ತಮಿಳುನಾಡು 1000 ಕಿಲೋಮೀಟರ್. ನೆಕ್ಸ್ಟ್ 910 ಕಿಲೋಮೀಟರ್ ಹೊಂದೈತ್ರಿ. ಆಂಧ್ರ ಪ್ರದೇಶ ಇದು 480 ಕಿಲೋಮೀಟರ್. ಇನ್ನ 350 ಕಿಲೋಮೀಟರ್ ಪಶ್ಚಿಮ. ಹಿಂಗ ಭಾರತದ 9 ರಾಜ್ಯಗಳು. ಈ 9 ರಾಜ್ಯಗಳ ಮೇಲೆ ಅಗ್ನಿವೀರ್ನಲ್ಲಿ ಒಂದು ಪ್ರಶ್ನೆ ಬಂದೇ ಬರ್ತೈತಿ. ಭಾರತದ ಅತಿ ಉದ್ದವಾದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದ ರಾಜ್ಯ ಯಾವ್ದಪ್ಪ ಅಂತಂದ್ರದು ಗುಜರಾತ್. ಕಡಿಮೆ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದ ರಾಜ್ಯ ಯಾವ್ದಪ್ಪ ಅಂದ್ರದು ಗೋವಾ ಅಂತ ನಾವು ಕರಿತಾ ಹೋಗ್ತೀವಿ. ಇನ್ನ ಗುಜರಾತ್ ಅನ್ನ ಕಚ್ ತೀರ ಪ್ರದೇಶ ಅಥವಾ ಖಾತೆವಾಡ ತೀರ ಪ್ರದೇಶ ಅಂತ ಕರೆದ್ರ, ಮಹಾರಾಷ್ಟ್ರ ಮತ್ತು ಗೋವಾವನ್ನ ಏನಂತ ಕರಿತೀವಿ ಅಂದ್ರೆ ಕೊಂಕಣ ತೀರ ಪ್ರದೇಶ ಅಂತ ಕರಿತಾ ಹೋಗ್ತೀವಿ. ಕರ್ನಾಟಕವನ್ನ ಏನಂತ ಕರಿತಾ ಹೋಗ್ತೀವಿ ಅಂದ್ರೆ ಕೇನರಾ ಅಥವಾ ಮೈಕ್ರಲ್ ತಳಿಯ ಮೀನುಗಳನ್ನು ಹೊಂದಿರುವುದರಿಂದ ಮೈಕ್ರಲ್ ತೀರ ಪ್ರದೇಶ ಅಂತ ನಾವು ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ವಿಚ್ ರೆಜಿಮೆಂಟ್ ಸೆಂಟರ್ ಇಸ್ ದ ಕರ್ನಾಟಕ? ಕರ್ನಾಟಕದಲ್ಲಿ ಕಂಡು ಬರುವಂತಹ ರೆಜಿಮೆಂಟ್ ಯಾವುದು? ಕರ್ನಾಟಕದಲ್ಲಿ ಕಂಡು ಬರುವಂತಹ ರೆಜಿಮೆಂಟ್ ಯಾವುದು ಅಂತ ಕೇಳಿದಾರೆ. ಆರ್ಮಿಗೆ ಸಂಬಂಧಪಟ್ಟ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್. ಆಪ್ಷನ್ ಎ ಮದ್ರಾಸ್ ರೆಜಿಮೆಂಟ್, ಆಪ್ಷನ್ ಬಿ ಮಹಾರಾಷ್ಟ್ರ ರೆಜಿಮೆಂಟ್, ಆಪ್ಷನ್ ಸಿ ಸಿಖ್ ರೆಜಿಮೆಂಟ್, ಆಪ್ಷನ್ ರಜಪೂತ ರೆಜಿಮೆಂಟ್ ಅಂತ. ನಿಮ್ಗೆ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಕಂಡು ಬರುವ ರೆಜಿಮೆಂಟ್ ಯಾವ್ದಪ್ಪ ಅಂದ್ರೆ ಮರಾಠ ಲೈಟ್ ಇನ್ಫೆಂಟರಿ ಅಂತ ನೋಡ್ತೀವಿ. ಅದರಾಗೂ ಅದು ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರ ಬೆಳಗಾವಿಯಲ್ಲಿ ಕಂಡು ಬರ್ತೈತಿ ಅಂತ ಕುಂದಾನಗರಿ ಬೆಳಗಾವಿಯಲ್ಲಿ ಇದು ಕಂಡು ಬರ್ತೈತಿ. ಮದ್ರಾಸ್ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ಮದ್ರಾಸ್ ರೆಜಿಮೆಂಟ್ ಇದು ತಮಿಳುನಾಡಿನಲ್ಲಿ ನಮಗ ಕಂಡು ಬರ್ತೈತಿ. ಈಗ ಕರ್ನಾಟಕದಲ್ಲಿ ಕಂಡು ಬರುವಂತಹ ರೆಜಿಮೆಂಟ್ ಯಾವ್ದಪ್ಪ ಅಂದ್ರ ಮಹಾರಾಷ್ಟ್ರ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಅದು ಬೆಳಗಾವ. ಮದ್ರಾಸ್ ಏನಾಗ್ತೈತ್ರಿ ತಮಿಳುನಾಡಿನಲ್ಲಿ ನಮಗ ಕಂಡ ಬರ್ತೈತಿ. ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ ವಿಚ್ ಮಿಸೈಲ್ ಈಸ್ ಡೆವಲಪ್ಡ್ ಬೈ ಇಂಡಿಯಾ ಅಂತೆ. ಭಾರತದಿಂದ ಅಭಿವೃದ್ಧಿ ಪಡಿಸಿದಂತಹ ಮಿಸೈಲ್ ಯಾವುದು ಅಂತ ಪ್ರಶ್ನೆ ಕೇಳಿದಾರ. ಮೊದಲನೇದು ಅಗ್ನಿ, ಎರಡನೇದು ಟೊಮ್ಹಾವ್ಯಾಕ್, ಮೂರನೇದು ಪೆಟ್ರಿಯೋಟ್, ನಾಲ್ಕನೇದು ಟ್ರೆಂಡ್ ಅಂತ. ಭಾರತದಲ್ಲಿ ಅಭಿವೃದ್ಧಿ ಪಡಿಸಿದಂತಹ ಒಂದು ಮಿಸೈಲ್ ಯಾವ್ದಪ್ಪ ಅಂತಂದ್ರದು ಅಗ್ನಿ ಅಂತ ನೋಡ್ತೀವಿ. ಅದ್ರ ಹೆಸರು ಏನಂತ ಕರಿತೀವ್ರಿ ಅಗ್ನಿ ಅಂತ. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ದಾಗ ಅಗ್ನಿ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬಂದಾವ. ಭಾರತದ ದೇಶೀಯವಾಗಿ ಅಭಿವೃದ್ಧಿ ಪಡಿಸಿದ್ದು ಯಾವ್ದ್ರಿ ಅಗ್ನಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಅಗ್ನಿ ಅಂತ ನಾವು ನೋಡ್ತೀವಿ. ಈ ಅಗ್ನಿಯ ಬಗ್ಗೆ ನೋಡ್ಬೇಕಪ್ಪ ಅಂತಂದ್ರ ಅಗ್ನಿ ಮಿಸೈಲ್ಗಳ ಏನಂತ ಕೇಳ್ತಾರೆ ಅಥವಾ ಅಗ್ನಿ ಮಿಸೈಲ್ಗಳು ಇದರದು ಅಗ್ನಿ 1 ಸರಣಿ, ಅಗ್ನಿ 2, ಅಗ್ನಿ 3, ಅಗ್ನಿ 4 ಮತ್ತು 5 ಸರಣಿಗಳಲ್ಲಿ ನಮಗಿದು ಕಂಡು ಬರ್ತೈತಿ. ಡೆವಲೆಟ್ ಎಷ್ಟು ಕಿಲೋಮೀಟರ್ ವರೆಗೂ ಇದು ಹಾರಬಲ್ಲದು. ಇದು ಏನ್ ಮಾಡ್ತೈತಪ್ಪ ಅಗ್ನಿಯು ಭೂಮಿಯಿಂದ
ಭೂಮಿಗೆ ನೆಗೆಯಬಲ್ಲ, ಭೂಮಿಗೆ ನೆಗೆಯಬಲ್ಲ ಮಿಸೈಲ್ ಆಗಿರ್ತೈತಿ. ಸೊ ಏನಪ್ಪಾ ಅಂತಂದ್ರ 5 ಸರಣಿಗಳಲ್ಲಿ ನಮಗೆ ಕಂಡು ಬರ್ತೈತಿ. ಮೊದಲನೇದು ಏನಪ್ಪಾ ಅಂತಂದ್ರ 800ರಿಂದ 1200 ಕಿಲೋಮೀಟರ್ ವರೆಗೂ ನೋಡ್ತೀವಿ. ಇದನ್ನ 2000 ಕಿಲೋಮೀಟರ್ ಗಿಂದ ನೋಡ್ತೀವಿ. ಇದು 3000 ಕಿಲೋಮೀಟರ್ ನೋಡ್ತೀವಿ. ಆಮೇಲೆ 5ನೇ ಶ್ರೇಣಿ 3500. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದು ಸಾರಿ ಇದು 4000 ಕಿಲೋಮೀಟರ್ ವರೆಗೂ. ನೆಕ್ಸ್ಟ್ ಇದು ಏನಪ್ಪಾ ಅಂದ್ರ 5000 ಕಿಲೋಮೀಟರ್ ವರೆಗೂ ನೆಗೆಯಬಲ್ಲ, ಭೂಮಿಗೆ ಹಾರಬಲ್ಲದು ಅಂತ ನೋಡ್ತೀವಿ. ಭಾರತ ಅಭಿವೃದ್ಧಿಪಡಿಸಿದ ಅಗ್ನಿಯ ಕ್ಷಿಪಣಿಗಳು 5 ಆವೃತ್ತಿಗಳಲ್ಲಿ ನಮಗ ಕಂಡು ಬರ್ತೈತಿ. ಈ ಕ್ಷಿಪಣಿಗಳನ್ನ ಡೆವಲಪ್ ಮಾಡಲು ನಮ್ಗೆ ಯಾರು ಹೆಲ್ಪ್ ಮಾಡಿದಾರಪ್ಪ ಅಂತಂದ್ರ ಟೆಸ್ಸಿ ಥಾಮಸ್ ಅಂತ ನೋಡ್ತೀವಿ. ಟೆಸ್ಸಿ ಥಾಮಸ್. ಹಂಗಾಗಿ ಟೆಸ್ಸಿ ಥಾಮಸ್ ಅವರನ್ನ ಏನಂತ ಕರಿತೀವಿ ಅಂದ್ರ ಭಾರತದ ಕ್ಷಿಪಣಿ ಮಹಿಳೆ ಅಂತ ಕರಿತೀವಿ. ಭಾರತದ ಕ್ಷಿಪಣಿ ಮಹಿಳೆ ಯಾರಪ್ಪ ಅಂದ್ರ ಟೆಸ್ಸಿ ಥಾಮಸ್ ಅಂತ ನೋಡ್ತೀವಿ. ಭಾರತದ ಕ್ಷಿಪಣಿ ಪುರುಷ APJ ಅಬ್ದುಲ್ ಕಲಾಂ. ಭಾರತದ ಕ್ಷಿಪಣಿ ಮಹಿಳೆ ಯಾರಪ್ಪ ಅಂದ್ರ ಟೆಸ್ಸಿ ಥಾಮಸ್. ಯಾಕಂದ್ರೆ ಅಗ್ನಿಯ 5 ಆವೃತ್ತಿಗಳನ್ನ ಅಭಿವೃದ್ಧಿಪಡಿಸಲು ನಮಗೆ ಅವ್ರು ಏನ್ ಮಾಡಿದಾರೆ, ಸಹಾಯ ಮಾಡಿರುವುದರಿಂದ ಟೆಸ್ಸಿ ಥಾಮಸ್ ಅವರನ್ನ ಏನಂತ ಕರಿತೀವಿ ಅಂದ್ರೆ ಭಾರತದ ಕ್ಷಿಪಣಿ ಮಹಿಳೆ ಅಂತ ನಾವು ಕರಿತೀವಿ. ಹಂಗಂದ್ರೆ ಕಮೆಂಟ್ ಮಾಡ್ರಿ, ಭಾರತದ ರಾಕೆಟ್ ಮ್ಯಾನ್ ಯಾರು, ಭಾರತದ ರಾಕೆಟ್ ಮಹಿಳೆ ಯಾರು ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೀವಿ. ಇನ್ನ ಮುಂದಿನ ಶ್ರೇಣಿಗಳಲ್ಲಿ ನಾವು ಮತ್ತ ಅಗ್ನಿವೀರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅಗ್ನಿವೀರ ಎಕ್ಸಾಮ್ ಬರೆಯುತ್ತಾ ಎಲ್ಲ ಅಗ್ನಿವೀರರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದ.